ಅಲ್ಲಿ ಏನೋ ಬುಲೆಟ್ ಎತ್ತಿ ಹಿಡಿದ್ರ ಎತ್ತಿದ 5 ಚೀಲ ಹೊತ್ತು ಬಂದಿತ್ತಾನ ಅಲ್ಲಿ ಜೈಲ್ನಾಗ 5 ಚೀಲ ಹೊತ್ತು ನೋಡಿ ಜೈಲ ಬಿಡುಗಡೆ ಆತ. ಎಲ್ಲ ಬೇಕಲ್ಲ ಆಯ್ನ ಫೋಟೋ ಹೊಡೆದು ಬೇಕ್ರಲ್ಲ. ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ. ಇವತ್ತು ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ನಿಡುನಿ ಗ್ರಾಮದಲ್ಲಿ ನಮ್ಮೂರಿನ ಹಿರಿಯರು, ಹಾಲುಮತ ಸಮಾಜದ ಹಿರಿಯರು, ಹಾಗೆ ಒಕ್ಕಲ್ತನದಲ್ಲಿ ಬಹಳಷ್ಟು ಅನುಭವವನ್ನು ಹೊಂದಿದಂತ ಶಂಕರಪ್ಪ ಕಾಕ ಹೊಟ್ಲಿಗೆ ಅವರಿಗೆ ಶರಣಾರ್ಥಿ ನಮಸ್ಕಾರ. ನೀವೆಲ್ಲ ಕೇಳಿದ್ರಿ ಹಂತಿ ಪದ ಅಂದ್ರೆ ಏನು? ಬಹಳ ದಿನವರೆಗೆ ನಾವು ಕೇಳ್ತಾ ಇದ್ದೀವಿ. ಇದು ಹಂತಿ ಪದ ಅಂದ್ರೆ ಏನು? ಹಂತಿ ಪದ ಅಂದ್ರೆ ಏನು? ಕಣ ಕಡಿತಿದ್ವ 12 ಎತ್ತಿಂದ ತೇಳೆ ಅದಕ್ಕ ತೆನಿ ಮುರಿತಿದ್ವು. 10-20 ಹೆಣ್ಮಕ್ಳು 4 ದಿನಗಳ ಮುರಿತಿದ್ರು. ಮುರಿದಾಗ ಒಳೆ ಮಾಡಿ ಅವತ್ತನ್ನ ತೆನಿ ಕುಟ್ಟಿ ಹಾಕಿ ನಡು ಒಂದು ದೊಡ್ಡ ಕಟ್ಟಿಗೆ ನಡೆಸಿದೆ. ಅದಕ್ಕೆ ಮೇಟಿ ಕಟ್ಟಿಗೆ ಹೆಸರಿತ್ತ. ಮೇಟಿ ಕಟ್ಟಿಗೆ ಹೆಸರಿತ್ತಪ್ಪ. ಅಂದ್ರೆ ಈ ಕಣ ಮಾಡಿದ್ಮ್ಯಾಗ ಅದಕ್ಕೊಂದು ನಡ್ಬಾರ್ದು ಮಣಗಂಡ ದಮ್ಮ ನಡ್ಸವ್ರ ಒಂದ್ ಬನ್ನಿ ಕಟ್ಟಿಗೆದ ನಡ್ಸ್ಬೇಕು. ದರ್ವಾಪುರ ಹೊಲ್ದಾಗ ಬನ್ನಿ ಕಟ್ಟಿಗೆದ ಕಡ್ದ ಇರ್ತದ್ರ ಅಂದ್ರೆ ದಮ್ ಇರ್ತಿತ್ತು. ಅದಕ್ಕಿಂತ ದಮ್ಮ ದೊಡ್ಡ ಗಿಡನ ಕಡ್ದು ಹಾಕಿದ್ವಿ. ಹಾಕಿ ಅದನ್ನ ನಡ್ಬರ್ಕ್ ನಡೆಸಿ ಮುಂದ ಕಣ ಹತ್ರ 12 ಎತ್ತಿನ ಕಣ 6 ಎತ್ತಿನ ಕಣ ಹಿಂಗ ಮಾಡಿ ಲೆಕ್ಕ ಮಾಡಿ ಮಾಡ್ತಿದ್ವ. ಬೆಳತನ ಅದನ್ನ ಈ ಕಡೆ 12 ಕಟ್ಟುದನ ಆ ಕಡೆ 12 ಎತ್ತಿನ ಕಣ. ಹಗರ್ ಇದ್ದಿದ್ದು 50 ಚೀಲ 60 ಚೀಲ ಮಾಡವ್. ಈ ಕಡೆ 6 ಆ ಕಡೆ 6 2 ಸುತ್ತ ಬರ್ಬೇಕದನ ಅಂತವ್ರು ಒಂದ್ 7-8 ಮಂದಿ. ಇಲ್ಲ ಇದ್ರ ಬದ್ರ ಹೆಂಗ್ ಹೋಕ್ಕವ್ರಿ. ಈಗ ಮುಂದ್ ಹೊಡಿತಿಲ್ಲ, ಇದು ಹಿಂದ್ ಬೆನ್ ಹತ್ತದ. 6 ಎತ್ತಿಂದ 6 ಎತ್ತ ಮುಂದ ಹೊಡಿ ಬೆಳತನ ತಿರುಗಾಡ್ದ. ಅಂದ್ರೆ ರೂಳ್ಗಲ್ ಕಟ್ತಿದ್ರು? ಇಲ್ಲ ರೂಳ್ಗಲ್ ಬರೀ ಎತ್ತುಗಳ ಕಾಲಿಂದ 100 ಚೀಲ ರಾಶಿ ಮಾಡ್ತಿದ್ವಿ. ಅಂದ್ರೆ ಅವಾಗ ಇನ್ನೂ ರೂಳ್ಗಲ್ ಇದ್ದಿದ್ದಿಲ್ಲ. ನಮ್ದ 100 ಚೀಲ ರಾಶಿ ಮಾಡಿಲ್ಲ. 12 ಎತ್ತಿನ ಕಣ ಅವಾಡಿ ಸ್ವಾಮಿಗಳು ಕರ್ಸಿದ್ವು. ಬಟೋಳ ಬಂದಿದ್ಲ ಗಾಡಿ ಹುಡ್ಕೊಂಡ್ ತಂದಿದ್ವು. ಕೈ ಮನ್ಯಾಗ ಕಾಲನ್ ತೋಡೆ ಸರಿಯ 30 ವರ್ಷ ಇತ್ತ. ಮೇಯಿಸ್ತಿದ್ವಿ, ದನ ಮೇಯಿಸ್ತಿದ್ವಿ. ಭಯಂಕರ ಒಂದ್ ಗೂಳಿ ಇತ್ತು. ಇಡೀ ವಿಜಾಪುರ ಡಿಸ್ಟಿಕ್ದಾಗ ನಂಬರ್ ತಗೊಂಡಿರ್ತಾವ ಗೂಳಿ. ಅಂತದ್ ಇರ್ತಾವ. ಅದ್ರ ಚೆಲುವಿಕೆ ನೋಡಿ ತನ್ನ ಕಾಲಂದ್ ಹುಚ್ಚ ಅದ್ರ ಕಾಲಿಗೆ ಹಾಕಿದ್ದ ಗಟವಾಳಪ್ಪ. ಅದನ್ನ ಮುಂದೆ ನಮ್ಮ ಕೇಳ್ತಿದ್ರಿ ಗಟವಾಳಪ್ಪ ಅಂದ್ರ ಇದು ಏನು ಧಾರವಾಡದಿಂದ ಏನು ಕಾಲಜ್ಞಾನಿ ಇದ್ರಲ್ಲ, ಆ ಗಟವಾಳಪ್ಪ ವಂಶಸ್ಥರಿಂದ ಈ ಹೆಬ್ಬಾಳಟ್ಟಿ ಕ್ಷೇತ್ರ ಆಯ್ತು. ಅದ್ರ ಮುಂದೆ ಹೇಳ್ತೀನಿ. ಗಟವಾಳಪ್ಪ ಅಂದ್ರೆ ಯಾರು, ಸದಾಶಿವ ಅಂದ್ರೆ ಯಾರು, ಸದಾಶಿವ ಬಬ್ಲಾದಿ ಹೇಗೆ ಬೊಗಲಾದಿ ಕಡಿದ ಶಕಾದ ಅವನ ತಂಗಿ ಆಕಿ ಚಂದ್ರವ ಆಕಿನ ಗಟೋಳಗಿ ಕೊಟ್ಟಿದ್ರಿ. ಮೊದಲಿದ ಗಟೋಳಿ ಹೆಬ್ಬಾಳಟ್ಟಿ ಸ್ವಾಮಿಗಳು ಸರದ ಅಥವಾ ಆಸ್ತಿನ್ಲಿ ಬಾಡೋಣ ಹೆಣ್ಮಗಳ ಕೊಟ್ಟಿದ್ದ. ಕೊಡೋಣ ಯಪ್ಪ ಅಂತ ಮನಿಗ್ ಕೊಟ್ಟು ನನಗೇನ ಎಲ್ಲ ಉಕ್ಕು ಬರ್ತಾವ ನಮಗವು. ಏನಾಗೈತಿ ಹಿಂಗಾತಿಪ್ಪ ಮತ್ತ ಹೆಂಗ ಮಗಳ ಚಿಂತೆ ಮಾಡ್ಬೇಡ, ನೀನು ಹೊಟ್ಟಿಲಿ 2 ಸೂರ್ಯ ಚಂದ್ರ ಹುಡ್ತಾವ. ಇಲ್ಲಿ ಬೂದಿ ತೊಂದೋಗಿ ಹೆಬ್ಬಾಳಟ್ಟಿ ಬಬ್ಲಾರಿಕಿಂತ ಬಲ ಹಾಕತ್, ನೀ ಚಿಂತೆ ಮಾಡ್ಬೇಡ ಸದಾಶಿವ ಮತ್ತೆ ಹೇಳಿಬಿಟ್ಟ. ಓಹೋ ನುಡಿ ಆಗಿಬಿಡ್ತು. ಸದಾಶಿವ ಅಂದ್ರೆ ಕಾಲಜ್ಞಾನಿ ಹಂಗ ಮಾತಾಡಿಬಿಟ್ಟ. ತಂಗಿ ಚಿಂತೆ ಮಾಡ್ಬೇಡ, ನೀನು ಹೊಟ್ಟಿಲಿ 2 ಸೂರ್ಯ ಚಂದ್ರ ಹುಡ್ತಾವ ಅಂತ ಹೇಳ್ದ. ನಾ ಸೂರ್ಯ ಚಂದ್ರ ಒಳಗಿಂದ ಒಬ್ಬ ನೋಡಿನ ಶಿವ 70 ಬಂದಿದ್ದಿಲ್ಲ ಇಲ್ಲಿ ಬಂದಿದ್ರು. ಇಲ್ಲಿ ರಾಮೇಶ್ವರ ಗುಡಿಗೆ ನಮ್ಮ ಕುರಿಗಳಿಗೆ ನಮ್ಮ ಮುಡಿ ಕುರಿ ಎಲ್ಲ ಮೈಲಿ ಎತ್ತಿ ಬ್ಯಾನಿ ಬಂದಿತ್ತ ಅಂತ. ಹೆಂಗಾತ್ರಿ ಅಪ್ಪ ಹೆಂಗ್ ಮಾಡೋದು? ಕುರುಗಳೆಲ್ಲ ಓಡಿ ಕಾಲು ಹಿಡ್ದು ಏನ್ ಹೇಳವ ಪ್ರಸಾದ ಹೋಗಿತ್ತಾನೆ ಎಲ್ಲ ಬಯಲಾಕತಿ. ಒಬ್ಬ ತೆಳಗಿನ ದೇವಸ್ಥಾನ ಬರ್ತಾನ, ಕೂನ ಹಿಡಿದು ನಿಮ್ಗೆ ಬಂಗಾರಾಗಿ ಆಯ್ತೈತೆ ಅವ್ನು ನೋಡಿ ಹೇಳಿ. ತೆಳಗಿನ ದೇವಸ್ಥಾನ ಯಾರ? ಸೀತಿ ಮನಿ ಧರ್ಮ ಅಂತ ಹೇಳಿ ಬರ್ತಿದ್ದ. ನಾವು ಕುದುರಿತು ಅವ್ನು ಬರೋಣ ಎಲ್ಲಾರು ಕೂಡ ದಾನ ಧರ್ಮ ಮಾಡ್ತಿದ್ರ.
ಅವ್ ಮಾರಣ ಬೂದಿ ಕೊಟ್ಟ ಹೋಗದ ಎಲ್ಲಾರು ಹೊಲ ಹಿಡಿದ್ರು ಎಲ್ಲಾರು ಶ್ರೀಮಂತರ ಅವರ ಇದರಿಂದ ಕೃಪಾ ಆ ಸ್ವರಾಜ ಪುಣ್ಯದಿಂದ ಎಲ್ಲರಿಗೂ ದೇವ್ರ ಅನುಕೂಲ ಮಾಡ್ಯಾರ ಹಿಂಗಾಗೈತ. ಈಗ ಹಂತಿ ಅಂದ್ರ ಈಗ ಆರೆತ್ ಮುಂದೆ ಓಡ್ತಿದ್ದು ಹಿಂದ್ ಬಂದು ಕಾಲೇ ತುಳಿಸಿ ಮಾಡ್ತಿದ್ರಿ. ಮತ್ ನೀವ್ ಹೆಂಗ ಹೊತ್ತು ಹೋಗುವ ಟೈಮ್ದಾಗ ಇವು ಎಲ್ಲ ಹಂತಿ ಹಾಡ ಹಾಡ್ತಿದ್ರಿ? ಹಂತಿ ಹಾಡ ಹಾಡೋರ್ ಬಳಗನ ರೀ. ಟೈಮ್ ಚೆಂತನ ಕಟ್ತಿದ್ರಿ. ಹಂತಿ ದನಕ್ ಬಿಸಿಲು ಬಡಿತಿತ್ತು. ಅವ್ ಬ್ಯಾಸಿಗೆ ದನಕ್ಕ ಹಂತಿ ಕಟ್ಬೇಕ. ಉಗಾದಿ ಸುತ್ತ ರಾಶಿ ಮಾಡ್ಬೇಕು. ಎಲ್ಲಿಂದ ಶಿವರಾತ್ರಿ, ಹೋಳಿ ಹುಣ್ಣಿ, ಉಗಾದಿ 3 ತಿಂಗಳ ತನ ಇಲ್ಲ. ಇದ್ರ ಪದ್ಧತಿ ಕೇಳಿ ಒಟ್ಟ 15 ದಿನ. ಶಿವರಾತ್ರಿ ಒಂದ್ ಹೋಳಿ ಹುಣ್ಣಿಮೆ 15 ದಿವಸ. ಉಗಾದಿ ಹೋಳಿ ಹುಣ್ಣಿದಿಂದ ಉಗಾದಿ 15 ದಿನ. ಮುಂದ ದಾಮಗುಣಿ ಬೇರೆಪ್ಪನ ಜಾತ್ರೆ ಇರ್ತದೆ. ಇಟ್ರಾಗ ರಾಶಿ ಕುಲ್ಲ ಎಲ್ಲ ಕುಲ್ಲ ಹಾಕದ. ಬ್ಯಾಸಿಗೆ ಹಿಂಗ್ ಮಾಡ್ತಿದ್ವು. ಎಷ್ಟು ಕೇಳ್ತಿದ್ರಿ ಆ ಟೈಮ್ದಾಗ? 5 ಕೇಳವ್ರ 4 ಕೇಳವ್ರ. ಮಾಡ್ಲಾರ ನಿರ್ಮಾಣ ನಸಿಕ್ನಾಗ ಹೇಳ್ಬೇಕ್ರಿ. ಎಲ್ಲಾರು ನಸಿಕಿಲೆ ಎಲ್ಲ ಹೇಳುದು. ಯಾರು ಎತ್ತಿನವ್ರ ಎಲ್ಲರೂ ಹೇಳುದು ನಸಿಕಿಲೆ 4ಕ್ಕ 5ಕ್ಕ ಹೊಲಕ್ಕ 5ಕ್ಕ ಹೊಲ್ದಾಗ ಇರ್ಬೇಕು. ಕಾಯ್ದೇಶರಿ ಸೂರ್ಯ ಮಾಡ್ಲಕ್ಕ ಒಂದ್ ತುರು 2 ತುರುಬೇಕು. ಕೆಲಸ ಆಗಿರ್ಬೇಕು. ಹೊಲ್ದಾಗ ಬೇಕ್ರಿ. ಕೆಬ್ಬಣಗಳು ಇಲ್ಲಿ 4 ತುರು ಹೋಗ್ಬೇಕ. ಹರಗುದಿದ್ರು 2 ತುರು ಹೋಗ್ಬೇಕ. ಮತ್ತೆ ಕೆಬ್ಬಣಗಳು ಬಲರಾಮ್ ಇದ್ರು ಅದು 4 ತುರುದ. ಗುರ ಹೊಡೆದಿದ್ರು 4 ತುರು ಹೋಗ್ಬೇಕ. ಹಿಂಗ್ ಮಾಡಿ ಭೂಮಿ ಹದ ಮಾಡ್ತಿದ್ವು. ಏನಪ್ಪ ಊರು ಮನಿ ತಿಪ್ಪಿ ಗೊಬ್ಬರ ಒಗಿತಿದ್ವು. ಹೋದ ಭಯಂಕರ ಬೆಳಿತಿದ್ವು. ಕಿಮ್ಮತ್ತಿಂದ ಆ ಅಡಿಗೆ ಊಟ ಮಾಡಿದ್ರೆ ಮಂದಿಗೆ ರೋಗ ಇದ್ದಿದ್ದಿಲ್ಲ. ಮತ್ತೀಗ 3 ತಿಂಗಳ ಗಟ್ಲೆ ನೀವು ಹೊಲ್ದಾಗ ಇರ್ತಿದ್ರಿ? ಇರ್ತಿದ್ವಿ. ಯಾಕಂದ್ರೆ ಊಟದ ಮನೆಯಿಂದ ತರೋ ಕೊಡುವಂತ ವಾಹನ ಇದ್ದಿದ್ದಿಲ್ಲ. ಯಾರು ಬಂದ್ರ ಇದು ಆಗ್ತಿತ್ತು. ಇಲ್ಲ ಊಟದ್ದು ಹಂಗೆ ವ್ಯವಸ್ಥೆ ನಡ್ಕೋತ ತಂದು ಕೊಡ್ತದ್ದು. ಹಂಗ ತಾಕತ್ತಿನ ಡಬಗಾಯಿ ಹಾಕೋದು ಮಾಡೋದು. ಡಬಗಾಯಿ ಹಾಕೋದು ಹೊಲದಾಗ. ಗೆಣಸಿನಕಾಯಿ ಹೇಳ್ತಿದ್ದು. ಅವಾಗ ಹಡ್ಡವ್ರು ಹಡ್ಡಿ ಒಂದು ಕೊಪ್ಪರಿಗೆ ಸುರುವುದು. ಒಂದು ಮಗಿ ತೊಳದು ಮಣ್ಣಿಂದ ಅದ್ರಾಗ ಎಲ್ಲ ತುಂಬುದ. ಅದನ್ನ ಒಗದ ಮ್ಯಾಲ ಸಗಳ ಒಗದ ಮುಚ್ಚಿ ಉರಿ ಹಚ್ಚು. ಕಸ ಕಡ್ಡಿ ಇರ್ತೈತಿ ಬಾಳೆ ಮಾಡಿ ಅದ್ರ ಮ್ಯಾಲ ಒಗದಿವಲ್ಲ ಅವು ಹಣ್ಣು ಕೆಪ ಹಣ್ಣು ಪಕ್ಕಳ ಆಗೋದ. ಅದನ್ನ ತಿಂದ್ರಿ ಅಂತದ್ರಿ ಹೇಳ್ಬಾರ್ದ. ಹಾಡು ಮನಿ ತಾಕತ್ ಏನ್ ಊಟ ಮಾಡಿದವ್ರು ನಾವು ಊಟ ಮಾಡಿ ಹೊಲದಾಗ ಶೀತ್ ನಿತ್ ಬರ್ತದ್ದು. ಸಣ್ಣ ಶೀತ್ನಿ ಎಳಮೈ ಸುತ್ತ ಕಿಚ್ ಹಾಕೋದು. ಒಂದಿಟ್ಟು ಒಲಿಯಾಗು ಕುಳ್ಳ ಪಳ್ಳ ಗೊಳೆ ಮಾಡಿ ಅದನ್ನ ಕುಣಿ ಹೊಡೆದ ಮುಚ್ಚಿ ಉರಿ ಹಚ್ಚಿ ಎಲ್ಲ ಹೊಯ್ಗೆ ಕಡಿಮೆ ತೆನಿ ಹಾಕಿದ್ದೆವು. ತೆನಿ ಹಾಕಿ ತೆನಿ ಉದುರಿಸ್ತಿದ್ವಿ. ಬರೀ ಸುಟ್ಟು ಅದನ್ನ ತಿಂತಿದ್ದೆವು. ಎಷ್ಟು ತಾಕತ್ ಶಿವ ಏನ್ ಹೇಳ ಸುದ್ದಿ ಹೇಳ್ಬಾರ್ದು. ಈಗೆಲ್ಲ ಸೀತ್ನಿ ಅಂದ್ರೆ ಗೊತ್ತಿಲ್ಲ. ಏನದಂದ್ರ ಸೀತ್ನಿ ಅಂದ್ರೆ ಎದಕ್ಕೆ ತರ್ತಾರ. ಬಡದ್ ಕೊಡೋರು ಇಲ್ಲ ತಿನ್ನೋರು ಇಲ್ಲ. ಈಗಿನ ಕಾಲ ಬೇರೆ ಬಂತ್ರಿ. ಈಗೆಲ್ಲ ಜೋಳದ ರೊಟ್ಟಿನೂ ಅಲ್ಲೇ ಯಾರು ಚೆನ್ನಾಗಿರಿ. ಜೋಳದ ರೊಟ್ಟಿ ಯಾರು ಚೆನ್ನಾಗಿಲ್ಲ. ಅಂದ್ರೆ ಈಗ ಹಂತಿ ಇದು ಮಾಡ್ತಿದ್ರಿ ಬೆಳತಾನ ಅಂದ್ರೆ ನಿಮ್ಗೆ ಹೆಂಗ್ ಗೊತ್ತೋದಿತ್ತು? ಅಂದ್ರೆ ಆಡ್ತಿದ್ರು. ಯಕಡೆ ಅವ್ರಿಗೆ ಇವ್ರು ನಿಂದ್ರು, ಈ ಕಡೆ ಅವ್ರು ನಿಂದ್ರು. ಹಂತಿ ಹೊಡ್ಯಾವ್ರ ಇಬ್ರು ಬೇರೆ, ಕಂಕಿ ತೆಗಿಯವ್ರ ಇಬ್ರು ಬೇರೆ, ನೆಕ್ಕ ಹಾಡವ್ರ ನಾವು. ಅಲ್ಲಿ ಮಗ್ಗಲ್ಕ ಕೂತ್ ಚಾ ಮಾಡ್ಕೊತ್ಕೊಂಡ್ರ ನಾವ್ ಬೇರೆ. ಹಾಡುದು ಹೆಂಗ ಆಡುದಪ್ಪ? ಕಡಿಸುತ್ತೀನೆತ್ತಿಗೆ ಕಾಲಾಗ ಗಗ್ಗಾರಿ ಮ್ಯಾಲ ಒಳದ ಹುಲಿಗಾಜ ಮ್ಯಾಲ ಒಳದ ಹುಲಿಗಾಜಿ ಕಟ್ಟಿಗೊಂದ ಸಾಗಿ ಬರಲ ಕಡಿಸುತ್ತ ಕಡಿಸುತ್ತೀನೆತ್ತಿಗೆ ಕಾಲಾಗ ಗಗ್ಗಾರಿ ಮ್ಯಾಲ ಒಳದ ಹುಲಿಗಾಜ ಮ್ಯಾಲ ಒಳದ ಹುಲಿಗಾಚಿ ಕಟ್ಟಿಗೊಂದ ಸಾಗಿ ಬರಲ ಕಡಿಸುತ್ತ ತೆಗಿಲ ತೆರಿಲ ಮುಗ್ಯಾವ ಎರಡಾನಿ ತೆಗಿನಾಗೈತ ನಿಡುಣ ತೆಗಿಲ ತೆವರಿಲ ಮುಗ್ಯಾವ ಎರಡಾನಿ ತೆಗಿನಾಗೈತ ನಿಡುಣ ಎರಡಾನಿ ತೆಗಿನಾಗೈತ ನಿಡುಣಿ ಶಿವರಾಯನ ಹುಬ್ಬಿನಾಗೈತ ಹರಿನಾಮ. ಅಂದ್ರೆ ಆತರ ಶಿವನ ಮ್ಯಾಗ ಹಾಡಕ್ ಇದು ಮಾಡಿ ಅವನ ಮೇಲೆ ಹಾಡ. ಯಾಕಂದ್ರೆ ನಮ್ಮೂರ್ದು ಶಿವರಾಯ ರಾಮದೇವ ಅವನ ಎಲ್ಲ ನಡ್ಸ್ಕೊಡ್ಲ. ಹಾಗಾಗಿ ಆಕಳ ಮೇಲೆ ಇನ್ನ ಆಡ್ತು ಅವ್ರ ಮೇಲೆ ಆಡ್ತಿದ್ವಿ ನಾವು.
ಗುಡ್ಡದವರೆಗ ಗಡಿಗಡಂಬವನ್ಯಾರೋ ದೊಡ್ಡವರ ಮಗ ಮಳಿರಾಜೋ ಗುಡ್ಡದವರೆಗ ಗಡಗಡಂಬವನ್ಯಾರೋ ದೊಡ್ಡವರ ಮಗ ಮಳಿರಾಜೋ ದೊಡ್ಡವರ ಮಗ ಮಳಿರಾಜ ಅಲ್ಲಿ ಗುಡ್ಡ ಗುಡ್ಡೆಲ್ಲ ತಿಳಿ ನೀರ ದೊಡ್ಡವರ ಮಗ ಮಳಿರಾಜ ಅಲ್ಲಿ ಗುಡ್ಡ ಗುಡ್ಡೆಲ್ಲ ತಿಳಿ ನೀರ ಗುಡ್ ಗುಡ್ ಎಲ್ಲ ತಿಳಿ ನೀರ ಮಳಿ ಹೊಡ್ಯಾನರಿ ಗುಡ್ಡೆಲ್ಲ ತಿಳಿ ನೀರ್ ಆಡೋದ್ರಿ ಗದ್ರ ಬತ್ತನ ಹಿಂದಿನ ಬಾಜು ಮಳಿ ಹೊಡೆದ್ರ ಗುಡ್ಡೆಲ್ಲ ತಿಳಿ ನೀರ್ ಹರಿತಿದ್ವು ಶಿವರಾಯ ಏನೋ ಪಾದ ಇಟ್ಟ ಆಸಗಲಿನ ಹಾದ ಹಾದವನ್ ಯಾರೋ ಪಾದ ಮೂಡ್ಯಾವ ಪರಿಪಾರ ಪಾದ ಮೂಡ್ಯಾವ ಪರಿಪಾರಿ ಶಿವರಾಯ ಹಾದ ಹೋಗ್ಯಾನೋ ಜಳಕೋ ಆಸಗಲ್ಲಿನ ಹಾದ ಹಾದವನ್ ಯಾರೋ ಪಾದ ಮೂಡ್ಯಾವ ಪರಿಪಾರ ಪಾದ ಮೂಡ್ಯಾವ ಪರಿಪಾರಿ ಶಿವರಾಯ ಹಾದ ಹೋಗ್ಯಾನೋ ಜಳಕೋ ಆರ್ಯಣ ಸಿದ್ಧದ ಆರ ಕಾಲಿನ ಮಂಚ ಏಳಡಿ ಸರ್ಪ ತೆಲಿಗುಂಬ ಆರ್ಯಣ ಸಿದ್ಧದ ಆರ ಕಾಲಿನ ಮಂಚ ಏಳಡಿ ಸರ್ಪ ತೆಲಿಗುಂಬ ಏಳಡಿ ಸರ್ಪ ತೆಲಿಗುಂಬರಣ ಸಿದ್ಧಾನಂದಾರಣ ನೋಡಿ ಮನಿಯಾನು ಆರ್ಯಣ ಸಿದ್ಧಗ ಆರ ಕಾಲಿನ ಮಂಚ ಏಳಡಿ ಸರ್ಪ ತೆಲಿಗುಂಬ ಏಳಡಿ ಸರ್ಪ ತೆಲಿಗುಂಬರಣ ಸಿದ್ಧಾರಣ ನೋಡಿ ನೆನದಾನೋ ಅಂದ್ರ ಅರಣ್ಯ ಸಿದ್ಧ ಅಂದ್ರ ಹಾಲುಮತ ಸಮಾಜದ ಅವನ ಎಲ್ಲ ಚರಿತ್ರೆನ ಬತ್ತಿದ್ರಾಗ ಅಂದ್ರ ಇದನ್ನ ಯಾರು ಕಲಿಸಿದ್ರು ನಿಮ್ಗ ಹಿರಿಯಾರಿ ಬಾಳ ಮಂದಿ ಹಾಡ್ತಿದ್ರಿ ಎಲ್ಲ ಮಂದಿ ಇದನ್ನ ಹಾಡುದು ಕುಣಿಗಾಡುದು ರಾಶಿ ಮಾಡುದು ಹೊಲಗೊಳಾಗುದು ಕೂಡುದು ಅಂದ್ರ ಅವಾಗ ಮಂದಿ ಮಂದಿ ಕಡಿಮೆ ಅಂದ್ರ ಹೆಂಗ್ ಮಾಡ್ತಿದ್ರಿ ರಾಶಿ ರಾಶಿ ಮಾಡುದು ಹೇಳ್ತಂದ್ರಲ್ಲ ಈಗ ಹೊಲದಾಗ ಎಲ್ಲ ಕಿತ್ತು ಜೋಳ ಕೊಯ್ತಿದ್ದಿಲ್ಲ ಆಗ್ರಿ ಎಟ್ಟು ಬಿರಿದ್ರು ಕಿತ್ತುದ ಗುಳ್ಳಿ ಕೇಳ್ತದ ಕಿತ್ಕಿಸಿಂದ ಅದನ್ನೆಲ್ಲ ಸೂಡ್ ಕಟ್ಟುದು ಸೂಡ್ ಕಟ್ಟಿಸಿಂದ ಮನಕ್ ಗೂಡ್ಬೋದು ಗೂಡ್ ಬಾಳ್ಬೇಕ ಮತ್ 8 ದಿನ ಇತ್ತ ಬೆಳಿಗ್ಗೆ ಅದ್ರಾಗ ಒಂದು ರಶ್ ಬೇರೆ ಬರ್ತದ ಕಾಳಿನೊಳಗ ಅದೀಗಿನ ಜನರಿಗೆ ಗೊತ್ತಿಲ್ಲ ಜೋಳ ಕಿತ್ ಸೂಡ್ ಕಟ್ ಗೂಡ್ ಬಡ್ತಿದ್ವು ಗೂಡ್ ಬಡ್ದು ಒಂದ್ 10 ಮಂದಿ ಹೆಣ್ಮಕ್ಳು ಹೇಳಿ ದಿವಸ ಅದನ್ನ ಮುರಿದ ಆಗಿ ಮಾಡುವ ಆದ ನಂತರ ಕಣದಾಗ ಸುತ್ತೆಲ್ಲ ಸುತ್ತೆಲ್ಲ ಕಣಿಕೆ ಕಟ್ಕೊಂಡ ಎತ್ತ ಹಂತಿ ಕಟ್ಟಿ ತುಳಿಸಿ ರಾಶಿ ಮಾಡೋರು 100 ಚೀಲ 50 60 70 ಹಸರು ಪಟ್ಟಿ ಚೀಲಗಳು ತುಂಬ್ತಿದ್ವಿ ಜೋಳ ಹೋಗ್ ನಿಜವಾಗಿಯೂ ಬಾಳ ಸಿಕ್ತಿತ್ರಿ ಅಲ್ಲಿ ತಾಕತ್ ಐತಿ ಈಗ ಏನಿತ್ತು ಅಂದ್ರೆ ಶಕ್ತಿ ಇಲ್ರಿ ನಾವ್ ಗೋಧಿಸದೆ ಅದನ್ನ ತುಳ್ಸಾರ ದನಕೋಳಿಗೆ ಗೋಧಿ ಕೊಯ್ದ್ರೆ ಹೊಡಿ ಸೂಡ್ ಕಟ್ಟುದು ಮಗ್ಗಲ್ಕ್ ಹೋಗಿ ಕೊರಿದು ತಂದ್ ಕಣದಾಗ ಹತ್ತುದು ಮತ್ ಈ ಕಡೆ ಒಂದ್ 4 ದಿನ ಈ ಕಡೆ ಒಂದ್ 4 ದಿನ ಕಟ್ಟುದು ತುಳ್ಸೋದು ಸೂಸ್ ಹೊಡೆದು ಹಾರ್ತದ ಅಂತದ್ ಗಾಳಿಗೆ ಮೆಟ್ನಲ್ಲಿ ಹೆಚ್ಚಿ ಮ್ಯಾಲೆ ತೂರಿ ಗೋಧಿ 20 30 50 ಚೀಲ ಗೋಧಿ ತೂರಿ ತೆಗಿತಿದ್ವಿ ತೂರೇ ತುಂಬುದು ಸಡ್ಡು ಬಡಿಯವ ಅದ್ರ ಮೇಲೆ ಇನ್ಕ ತೋರ್ಸಿ ನೋಡ್ರಿ ಆ ಕಟ್ಗಿ ಈ ಸೊಡ್ಡಿನ ಕಟ್ಗಿ ಅಂದ್ರೆ ಮನ್ಯಾಗ ಆ ಕಟ್ಗಿ ಸೂಡ್ ಮಾಡಿ ಹಿಂಗ್ ಮಾಡಿ ತುರುವೇಟ್ ಎಲ್ಲ ಹೊಲಸು ಬೈಲಿ ಹೊಡಿದು ನಿಕ್ಕ ಕಾಳ ಹೊಡಿವು ಇಂತ ಗಾಳಿ ಬಿಟ್ಟಾಗ ತುರ್ಕೊ ಅಂತ ತೂರು ಡೆಂಗಿ ನಿಮ್ ಹುಡುಗದನ್ರಿ ಡೆಂಗಿನದ ಬಸ್ಸು ಒಂದ ದಿನ ಬಡ್ಡ್ಯಾಗ ಅಗಸರ್ ಮುತ್ತ ಸೊಡ್ಡ ಮ್ಯಾಲ ತೋರ 100 ಚೀಲ ತೂರಿನಿ ಕೈ ಎಟ್ಟು ತಾಕತ್ ಬೇಕ್ರಲ್ಲ 100 ಚೀಲ ತೂರಿನ ಕೇಳ ಏನ್ ತುಂಬ ಕೊಡಕ ಬ್ಯಾಸ್ರ ಈಗ ಒಂದ್ ಚೀಲ ನಾವು ತುಂಬಬೇಕಾದ್ರ ಆಗವಲ್ಲ ಕೈ ಸೋಲ್ತಾವ
6 ಚೀಲ ಗಟ್ಲೆ 100 ಚೀಲ ಮ್ಯಾಲೆ ಎತ್ತಿ ತೂರ್ತಿದ್ದು ಗಾಳಿ ತೂರ್ದು ಆಯ್ತು ತುಂಬುದು ಅದನ್ನ ಸಡ್ ಹೊಡಿದು ತುಂಬಿಸಿ ಬಾಯಿ ಹಚ್ಚಿ ಗಾಡಿ ಹೊರುತ್ತೆ ಬೇರೆ ಮನಿಗ್ ಬಿಡುದು 10 ರಾಶಿ ತರ್ತಿದ್ರಿ ಈಗ ಒಂದ್ ಗಾಡಿಯಾಗ ಎತ್ತಿನ ಗಾಡಿಯಾಗ 5 ಚೀಲ ಇರ್ತಿದ್ವಿ 5 ಚೀಲ ಬಾಳ್ ಚೀಲದ 8 ಚೀಲ ಇರೋದು ಗಾಡಿಯಾಗ ಎತ್ಕೊಳ್ ಮೇಲೆ ಎಲ್ಲ ಎತ್ತಿನ ಮೇಲೆ ಅವನಿಂದ ಕಾರಣ ಎಲ್ಲ ಅಂದ್ರ ಅವಾಗ ಅಂತ ಹಾಡ ಹಾಡ್ತಿದ್ರಿ ಅವಾಗ ಹಿಂಗ ಹಾಡವ್ರಿ ಎಂಟೆತ್ತ ಹೊಡಿಕೊಂಡ ಕಂಟ್ಯಾಗ ಬರುವಾಗ ಗಂಟ ಬಿದ್ದಾಳೋ ಗೊಪ್ಪುತ್ತಾಯೋ ಗಂಟ ಬಿದ್ದಾಳೋ ಗೊಪ್ಪುತಾಯಿ ಹೊಟ್ಟಿಲೆ ಬಂಟ ಹುಟ್ಟ್ಯಾನೋ ಬಸವಣ್ಣ ಎಂಟೆತ್ತ ಹೊಡಿಕೊಂಡ ಕಂಟ್ಯಾಗ ಬರುವಾಗ ಗಂಟ ಬಿದ್ದಾಳ ಗೊಪ್ಪುತಾಯೋ ಗಂಟ ಬಿದ್ದಾಳೋ ಗೊಪ್ಪುತಾಯಿ ಹೊಟ್ಟಿಲೆ ಬಂಟ ಹುಟ್ಟ್ಯಾನೋ ಬಸವಣ್ಣ ಹಿಂಗ ಅವ್ರ ಮೇಲೆ ಹಾಡ್ತೀನಿ ಆಯಾ ಪ್ರಸಂಗ ಹೆಂಗ ಬರುತ್ತೆ ಆ ಪ್ರಸಂಗ ಹೆಂಗ ಬರ್ತೈತಿ ಹಂಗ ಹಾಡ್ಕೋತೈತಿ ಇದ್ರ ಬದ್ರ ಇದ್ರನ ಅದಕ್ಕ ಮಜಾನು ಬರತ್ತಿ ಆ ಪದನ ಹುಡ್ತಾವ ಟೈಮ್ ಪಾಸ್ ಆಕಾವ್ ಟೈಮ್ ಪದ ಗೊತ್ತಾಗಲ್ಲ ಅಜ್ಮಾಸ್ ಬೆಳತನ ಹಾಡ್ತಿದ್ರಿ ಬೆಳತನ ಹಾಡೋದ್ರಿ ಅಜ್ಮಾಸ್ ಅಲ್ಲಿ ಅಗ್ರಿ ಕರೆಕ್ಟ್ ಹೇಳ್ತಾನೆ ಬೆಳಗ್ ಹಾಡೋರು ಈಗೆಲ್ಲ ಬಾಳ ಐತಿ 60 ವರ್ಷ ಗಟ್ಟಾತು ಮರಿಯಾಗಿ ಹಾಡ ಸೋಮನಾಥ್ನಾಕ ಏನೋ ಇಂಥವ್ನಾಕ ಹಾಡು ಬಾಳ ಹಾಡ್ತಿದ್ವಿ ಬೆಳಗನ ಹಾಡೋರು ಅವಿಂದ ಇನ್ನ ನನಗ ಪದ ಮರು ಸದ್ಯ ಕುತ್ತಲೆ ಅರ್ಧ ಮರದ ನೆಪಗಲತ್ತ ಅವ್ರದಾವ ಯಾಕ ಮರ್ತಿರ್ಲ ಈಗ ಬಿಟ್ಟು ಬಾಳ ದಿನ ಆತ ಯಾಕಂದ್ರೆ ಈಗೆಲ್ಲ ಟ್ರ್ಯಾಕ್ಟರ್ಗಳು ಬಂದ 50 ವರ್ಷ ಆತ್ರಿ ಸಂದರ್ಭ ಕಡಿಮೆ ಯಾಕಂದ್ರ ಈಗೆಲ್ಲ ಹೊಸದ್ ಬರ್ತಿಲ್ಲ ಎಲ್ಲ ಹೊಸದ ಎಲ್ಲ ಏನ್ ಹೇಳಕ್ ಬರೋದು ಏನ್ ನೋಡುದು ಏನ್ ಮಾತಾಡುದು ಮೊಬೈಲ್ ಯಾರು ಸಾತ್ರಿ 8 ದಿನ ಹೋಗುದು ಸೈಕಲ್ ತುಂಬ ಆಳ್ಗೋ ಕಡ್ಲೆ ಹೇಳಕ್ ನಮ್ಮ ಓವರ್ ಸಾತ್ರಿ 8 ದಿನಕ್ಕೆ ಸುದ್ದಿ ಐತಿ ಮತ್ ಈಗೇನ ಸಾತ್ ಸಕ್ಕರ ಬರ್ರಿ ಬಂದಿವ ಕುಂಡೆ ಗಾಡಿ ಬಂದ ಬಿಡ್ತಾರ ಈಗ ಸರಪ್ಪ ಕಾಲಿಟ್ಟು ಹಗರ ಬಬಲಾದಾಗ ಹೇಳಿದ ಕಾಲಿದ ಹಗರು ಕಾಲು ಜಗಕ್ಕ ಬತ್ತಣ್ಣ ಹಗರ ಕಾಲು ಏನ್ ಬರ್ತದೆ ಚುಳಿ ಮುಗಿದು ಗೊತ್ತಿತ್ತು ಮಂದಿಲ್ಲ ಸುಳ್ಳು ಹತ್ತಿದ್ರ ಅವಾಗ ಸುಳ್ಳು ಹಗರ ಕಾಲು ಅಂದ್ರೆ ಏನು ಮುಗಿದ್ ಎಷ್ಟು ಹಾರಿರ್ಬೇಕು ಏನ್ ಹಗರ್ ಇರ್ಬೇಕು ಹೊರಕಡಿಗೆ ಹೋಗಕ್ ಪಟ್ಪಟ್ಟಿವೋ ಕುಡಿಲಕ್ ಚೆರಿಗೆ ಪ್ಲಾಸ್ಟಿಕ್ ನೀರ್ ಕುಡಿ ತಮೂಳ್ ಊಟ ತಾಟ್ ಪ್ಲಾಸ್ಟಿಕ್ ಕುಡು ಚೆರಿಗೆ ಪ್ಯಾಕೆಟ್ ನೀರ್ ಕೊಡ ತುಂಬ್ಕೊಂಡ್ಬರು ಕೊಡ ಸರಿ ಪ್ಲಾಸ್ಟಿಕ್ ಅವಾಗ ಹೇಳ್ಬಿಟ್ಟಾರ ಅವಾಗ ಹಗರ ಕಾಲು ಜಗಕ್ಕೆ ಬತ್ತಣ್ಣ ಮಳ್ಳ ಜನಕ್ಕೆ ಏನ್ ತಂದಪ್ಪ ತಿಳಿದೈತೆ ಅಂದ್ಬಿಟ್ಟು ಕಲ್ಲು ಕೋಳಿ ಕೂಗಿತ್ತಣ್ಣ ಏನಂದ್ರೆ ಏನು ಕಲ್ಲು ಕೋಳಿ ಕೂಗ್ತೈತು ಟ್ಯಾಂಗ್ ಓದಿಸ್ತಿರ್ಬೇಕು ಮಗಂದ್ರೆ ಕಲ್ಲು ಕೋಳಿ ಅಂದ ಮೊಬೈಲ್ ರೇಡಿಯೋ ಅಲಾರಾಮ್ಗಳು ಒಂದ ಏಳು ಮಕ್ಕೊಂಡು ಹೇಳತೈತ ಟೈಮ್ ಹಚ್ಚಿಟ್ಟ ಹೇಳಪ್ಪ ಪಟ್ನ ಹೇಳು ಹೋದ್ರಲ್ಲ ಅಲ್ಲಮ್ಮ ಹೋದ್ರಲ್ಲ ಎತ್ಕಪ್ಪ ಹೇಳಿ 5 ಆಗಿತ್ತ ಹೇಳಿ ಮತ್ ನೀವು ಡೊಳ್ಳಿನ ಹಾಡೋದು ಏನ ಅವು ಹಾಡ್ತಿದೀವ್ರಿ ಅವು ಹಾಡ್ತಿದ್ವಿ ಅದ ಹೆಂಗ್ ಶೈಲಿ ರೀ ಅದು ಹಾಡೋದು ಅದೊಂದ್ ಶೈಲಿ ರೀ ದೇವರ್ ಬಂದ ಹಣ ಬನ್ನೀರೇ ನಮ್ಮ ಗುರುವೇ ನಮ್ಮ ದೇವರ್ ಬಂದ ಹಣ ಬನ್ನೀರೇ ಹಿಂಗ್ರಿ ಹಿಂಗ್ ಮಾಡ್ಕೊಂಡ್ ಹಾಡು ಹೊಳವ ಕಂಡಿನ ಹೊಳೆಯ ಗುರುವಿನ ಸುಳುವ ಕಂಡಿನ ಗುಡಿ ಒಳಗ ಹಿಂದ್ ಹಾಡ್ತಿದ್ವಿ ಹೊಳವ ಕಂಡಿನ ಹೊಳೆಯಾಗ ನಿನ್ನ ಸುಳುವ ಕಂಡಿನ ಗುಡಿಯಾಗ ಸುಳುವ ಕಂಡು ಸೂರ್ಯಾದಿನ ಗುರು ಹೊಳವಕ್ಕೊಂಡು ನಿನ್ ಹಾಡೀನು ಹೊಳವಕ್ಕೊಂಡು ನಿನ್ ಹಾಡೀನು ನಾನು ಹೊಳವ ಜಗ್ಗಿನ ಗೌಡಾನು ಸುಳುವ ನೋಡಿ ಸೂರ್ಯಾದೀನು ಸೂರ್ಯ ಮುತ್ಯ ನೀ ಬಾರಲ್ಲೋ ಹಿಂಗ ಹಾಡ್ತಿದ್ದ ಹೆಂಗ ಮಾರ್ಗದು ಅತಾರಲ್ಲ ಏನ್ರ ಅದು ಮಾರ್ಗ ಅಂದ್ರೆ ಕಾಲಂತ್ರ ಹಾಕೋತ ಬಂದದ್ದು ಅದ ಇದ್ರಾಗ ಹಾಡ್ಕೋತ ಅದ್ರಾಗ ನಿಮ್ ಮನಿತನ ಎಲ್ಲಿದಿಂದ ಬತ್ತು ವಂಶಾವಳಿ ಹೇಳ್ಕೋತ ಹೋಗ್ಬಿಡ್ತಾವ ಅದ ಮಾರ್ಗ ಅದ್ ಮಾರ್ಗ ಅಂದ್ರೆ ಇಬ್ರು ಕುಂಡಿರ್ಬೇಕು ಕೂತ ಅವನು ನಾವು ಕೂಡಿ ಹಾಡಿದ ನಿಮಗ್ ಪೂರ್ಣ ಗೊತ್ತ ಬೀರಣ್ಣ ಇವ್ರು ಎಲ್ಲಿ ಹುಟ್ರು ಏನ್ ಮಾಡ್ಕೊತ ಬಂದ್ರು ಚರಿತ್ರೆ ಎಲ್ಲ ಅಂದಕ್ಕ ಮಾರ್ಗ ಅದನ್ನ ಬಿಟ್ಟು ಬೇರೆ ಕಡೆ ನೀ ಬೇರೆ ಹೇಳಿದ್ ಬೈ ತೆಗಿಸೋದಿಲ್ಲ ಹೌದು ಈಗಿನವ್ರು ಗೊತ್ತಿಲ್ಲ ಗೊತ್ತಿಲ್ಲ
ಈಗ ಬಸ್ತಿಯೊಳಗ ಹಿಂದ ಹೆಂಗ ಹಾಕೋತ್ ಬಂದ್ರು ಅದ ಮಾರ್ಗದಾಗ ನಾವ್ ಅದನ್ನ ಪೂರ್ತಿ ಮುಗಿಸ್ಬೇಕ ಮಾರ್ಗ ಅಂದ್ರ ಮಹಾವೀರ ಮೊದಲ ಆಗ್ಯಾವ ಹೌದಲ್ಲ ಮಹಾವೀರನ ಬಗ್ಗೆನ ಹೇಳ್ಬೇಕು ಮಹಾವೀರದಿಂದ ಎಷ್ಟು ಮಂದಿ ಮುಂದೆ ಸಿಲಿಂಡರ್ ಹಾಕೋತ ಅವನ ಹೇಳೋದು ಚರಿತ್ರೆ ಅವ್ ಒಬ್ಬನೇ ಆಗಿ ಮೊದಲು ಇದು ಹಾಲು ಮತ್ತೆ ಧರ್ಮೇನ ಗುರು ರೇವಣ ಸಿದ್ಧ ಭೂಮಿ ಮೇಲೆ ಬಂದ್ ಯಾರ್ಯಾರು ಉದ್ಧಾರ ಮಾಡ್ರ ಯಾರ್ಯಾರು ಏನೇನ್ ಹೇಳ ಅಂದ್ರ ಮಾರ್ಗ ಈಗ ಒಳ್ಳಿನ ಹಾಡ ಹಾಡೋ ಹೊತ್ನಾಗ ಒಂದ್ ಮಾರ್ಗ ಏನ್ ಹಿಡಿದಿರ್ತೈತಿ ಆ ಮಾರ್ಗ ಪೂರ ತಿಳಿಸ್ಬೇಕು ಪೂರ್ತ ಗುರು ರೇವಣ ಸಿದ್ಧ ಬೀರಪ್ಪ ಮಾಳಿಗ್ರ ಮುಂದೆ ಏನಾತ ಏನಿಲ್ಲ ಅನ್ನುವಂತ ಇತಿಹಾಸ ಅವನಿಂದ ಚಾಲು ಆಗಿರ್ತದ ಈಗ ಸುದ್ದಿ ಅಲ್ವ ನೋಡಪ್ಪ ನಾವ್ ಅಪ್ಪನ ಅಂಡ ಒಂದು ಮತ್ತೊಂದು ಸೇವೆ ಮಾಡಂತಾನ ಹಂಗಲ್ಲ ಗುರು ಸೇವಾ ಅಂದ್ರೆ ಗುರು ಸೇವಾ ಆಗ್ಬೇಕತ್ ನಮ್ಮದು ಆಧಾರ ಇರ್ತೈತೆ ಈಗ ರೇವಣ ಸಿದ್ಧ ಹಿಡ್ಕೊಂಡ ಬೀರಪ್ಪ ಅವನ್ ಶಿಷ್ಯ ಅದ ಮಾಳಪ್ಪ ಅವನ್ ಶಿಷ್ಯ ಅದ ಬುಳಪ್ಪ ಬಂದ್ ಮಾಳಪ್ಪನ ಶಿಷ್ಯ ಅದ ಅವ್ರು ಎಲ್ಲಿದಿಂದ ಬಂದ್ರು ಅವ್ರ ಹಿಂದ ಆಯಿ ಮುತ್ಯ ಆತ್ರ ಯಾರು ಅವ್ ಏನ್ ಆಶೀರ್ವಾದ ಮಾಡ್ರು ಶಿವ ಪಾರ್ವತಿನಿ ಹೆಂಗ್ ಮಾಡಿದ್ ಮರ್ತೆ ಕೇಳಿಸಿದ ಹಿಂಗ ಒಂದ್ ಆಧಾರದಿಂದ ಬರ್ತಾ ಬರ್ಕೋತ ದೂರ ಹೋಗಿ ಬರ್ತೈತಿ ಅದು ಗೊತ್ತಿಲ್ಲ ಏನ್ರಿ ಹೇಳ್ತಾರ ಏನ್ಕೇಂದ್ರ ಹೇಳ್ತಾರ ಮತ್ತೊಂದ್ ತಂದ ಕೂಡಿಸ್ತಾರ ಕೂಡಂಗಿಲ್ಲ ಈಗ ಅಮ್ಮಗ್ ಸಿದ್ಧ ಯಾರ ಸಾಕ್ಷಾತ್ ಶಿವನ ಮಗ ಆತ ಹಿಂಗಾದ್ರ ಬರ್ತೈತಿ ಅವ್ನು ಏನ್ ಮಾಡಿದ ಏನೇನ್ ಲೀಲಿ ಮಾಡಿದ ಎಲ್ಲಿ ಸೇವೆ ಮಾಡಿದ 24 ವರ್ಷ ತೆಪ್ಪಲಾರ್ದ ಸ್ವರ್ಗದಾಗ ಮಾದೇವನ್ ಸೇವೆ ಮಾಡಿದ ಹಿಂಗ ಸುರ್ತಿ ಸಾರ್ದತಿ ಆಯ್ನ ಮುಂದ ಭೂಮಿಗೆ ಬಂದ ಸಹಜ ಬರುವತ್ನ್ಯಾಗ ಹಿಂಗಾತು ಬರುವಾಗ ನೀ ಹೋಗ್ಕನಪ್ಪ ನನ್ನ ಸೇವಾ ಅಂತ ಮುಗಿತ್ ನಿನ್ ಏನ್ ಬೇಡ್ತಿ ಬೇಡ ಅಂದಾವ್ ಬೇಡಂದಾಗ ಮಳಿ ಕೀಲ್ ಬೆಳಿ ಕೀಲ್ ಬಂಜಿಗೆ ತೊಟ್ಟಲ್ ವರವಿನ ಕಂಬಳಿ ಪ್ರಸಾದ ಗಂಟ ಬಂಜಿಗೆ ತೊಟ್ಟಲ್ ಬಡವಗ ಬಗ್ಗೆ ಇಂಥವ್ ಕಂಬಳಿ 4 ಬೇಡದಾವ್ ಅವ್ ಮುಗಿಸಿದ್ದ ಮಳಿ ಕೀಲ್ ಬೆಳಿ ಕೀಲ್ ಬಂಜಿಗೆ ತೊಟ್ಟಲ್ ಬಡವಗ ಬಗ್ಗೆ ನಾಡಿಗೆ ಲೇಸ್ ಬಿಡ್ತ ನಾ ಇದ್ದ ನಾಡ ಅನ್ನ ಇರ್ಬೇಕು ಬೇಡ್ಕೊಂಡ್ ಶಿವನಲ್ಲಿ ಬೇಡ್ಕೊಂಡ್ ಬರಾಗ ಮುಂದ ಮತ್ ಪ್ರಸಾದ ಗಂಟ ತಂದಾನ ಪ್ರಸಾದ ಗಂಟ ತೊಂದ್ ಬಂದ ಬರೋ ಮುಂದ ಅವನ್ ಭಕ್ತಿ ಬಾಳ ಇತ್ತು ಗುರು ಬೆನ್ ಬಿಡ್ಲಿಲ್ಲ ಬೆನ್ನತ್ ಬಂದ ಅವನ್ ಬರುವಾಗ ಮತ್ತೇನ್ ಹೇಳಿದ ಗುರು ಶಿಷ್ಯ ಬಾಳ ದೊಡ್ಡ್ರಿ ಅದಕ್ಕೆ 12 24 ತಾಸು ಸ್ವರ್ಗದಾಗ ಸೇವೆ ಮಾಡೋ ಹಗರ್ ಮನುಷ್ಯ ಅಲ್ಲವ ಅವಾಗ ಗುರುವಿನ ಅಂತಕರಣ ಹೆಚ್ಚಾಗಿ ಬೆನ್ ಹತ್ತ ನಾವ್ ಬೆನ್ ಹತ್ತಣ ಆಯ್ತ ಬರ್ತಾನ ಹಾಳು ನೋಡ್ಬೇಡ ಸಹಜ ಮಾತು ಹೇಳ್ಬಿಟ್ಟಿದ್ ಆಯ್ತ ಬರ್ತಾನಂದವ ಬುಟಾಳಿಸಿದ್ರು ಅವನು ಮುಂದಾಗಿ ಹೊಂಟಿದ್ರು ಬರ್ಲಾಕತ್ತಿದ್ದ ಅವ ಗುರು ಬೆನ್ನ ಎತ್ತಿದ್ದ 5 ದಿನ ಬಂದಾನಿಲ್ಲ ತಳಿ ಚಂದ ಮಾಯ ಮಕಣಪುರ ಬಂದು ಹಡುಮಲ್ ನೋಡು ಅಂದ್ರೆ ಇಲ್ಲಿ ಮಾಯ ಮಕಣಪುರ ಅಂತೇಳಿ ಒಂದು ಊರದಲ್ಲ ಮಾಯ ಮಕಣ ಗುರು ಅಲ್ಲಿ ಮಾಯ ಮಕಣಪುರ ಮಾಯ ಮಕಣಪುರ ಗುರುಗೌರಿ ಸೋಮನಿಂಗನ ಸ್ಥಾನ ಮಾಯ ಮಕಣಪುರ ಎಲ್ಲಿ ಬಂದ ಮೂರೂರು ಮುಗಿಯಕ್ ಕತ್ತರಿಗೆ ಬಂದ ಅರಿಕೇರಿ ಅಮೋಘ ಸಿದ್ಧ ಗುರುದಾಗ ಬಂದ ಚಂದಲ್ಲಿ ಕೊತ್ತು ವಾಸ ಮಾಡಿದ ಅವನು ದೊಡ್ಡ ಬಸ್ವಿ ಇದ್ದ ನಿಮಗೆಲ್ಲ ಗೊತ್ತದ ವ್ಯತ್ಯಾಸ 4 ಮಂದಿ ಸೋಮಣ್ಣ ಮುತ್ಯ ಈಗ ಕಣಕಿ ನೀವು ಹೇರ್ತಿದ್ರಿ ಗಾಡಿ ಹೇರ್ತಿದ್ದಿಲ್ಲ ಅವಾಗ ಅಂತ ಹಾಡು ಹಾಡ್ತಿದ್ರಿ ಕಣಕಿ ಹೊರಾಗ್ರಿ ಅವಾಗ ಹಾಂಡತಿ ಗಣಪತ ಚಿಂಚಾರಿಗೆ ಚಿಡಿ ಮಗಳ ಜಾಲ ಹೋರಿಗೆ ಜಗಜಾಂಪು ಅಂಡೋರಿ ಗಣಪತ ಚಿಂಚಾರಿಗೆ ಚಿಡಿ ಮಗಳ ಜಾಲ ಹೋರಿಗೆ ಜಗಜಾಂಪೋ ಜಾಲ ಹೋರಿಗೆ ಜಗಜಪ್ಪ ಹಾಕೊಂಡ ಜಾಲದ ಹಾದ ಬರ್ತಾವ್ ಅವಾಗೆಲ್ಲ ಜಾಲಿ ಗಿಡ ಬಾಳಿದ್ವು ಹಿಂಗ ಒಂದೊಂದ್ ಸಂದರ್ಭ ಒಂದ್ ಹಾಡು ಹಾಡ್ತಿದ್ವಿ ನಾವು ಹಿಂಗ ಹಾಡ್ಕೋತ ಬರ್ತಿದ್ವಿ ನಿಮಗ್ ಹೇಳಿದ್ರ ಯಾಕಂದ್ರ ಹೊತ್ತು ಹೋಗ್ತಿದ್ರ ರಾತ್ರಿನೂ ಹಂಗ ಹಗಲು ಹಂಗ ಕಣಕಿನೂ ತರದು ಜ್ವಾಳನ್ ರಾಶಿ ಮಾಡುದು ಕೆಟ್ಟ ಬಿಸಿಲ್ದೇನ ಮ್ಯಾಲ ಹಿಂಗೆಲ್ಲ ತರ ನೀರ್ ಬೇಕಾದ್ರೆ ಇಲ್ಲೇ ರಾಮೇಶ್ವರ ತುಂಬ್ಕೊಂಡು ರೋಣಿಗೆ ಹೋಗ್ಬೇಕು 2 ಕಿಲೋಮೀಟರ್ ಗಟ್ಲೆ 2-3 ಕಿಲೋಮೀಟರ್ ನೀರ್ ಹೊತ್ಕೊಂಡು ಹೋಗ್ಬೇಕು ಹಿಂಗೆಲ್ಲ ಅನಿವಾರ್ಯ ಇದ್ದುರೆ ಅನಿವಾರ್ಯ ಒಂದ್ ತರ ಟೈಮ್ ಪಾಸ್ ಮಾಡ್ಕೊತ ಹೋಗ್ತಿದ್ವಿ ಅವು ಪಂಚಮಿ ಮುಂದ್ ಬೇರೆ ಪಂಚಮರು ಬೇರೆ ಅವಾಗ ಮುಂದ್ ಹೊಲಿನೆಗೋದು ಕುಸ್ತಿ ಹಿಡುದು ಚೀಲ ಎತ್ತದು ಪಂಚಮಿಯಾಗ ಹಿಂಗ್ ಮಾಡ್ತಿದ್ವಿ ಅದೇನು ಕೂನಿಲ್ರಿ ಹಿಂಗ ಹಾಲಿನೊಳಗೆ ಶಕ್ತಿನೂ ಇತ್ರೆ ಗಂಡಪಟ್ಟಿ ಅಲ್ಲಿ 4 ಆಕಳ ಕಟ್ಕೊಳ್ಳೋರು 4 ಎತ್ತ ದನ ಮೇಸವ್ರು ಪರಮಶೆಟ್ರು ಅಲ್ದಾಗ 4 ಎತ್ತು ಬೇರೆ 4 ಆಕಳುಗಳು ಬೇರೆ ಆಳುಗಳು ಮಾಡೋದು ತಿತ್ತಿದ್ದು ಅವ ಸುಖ ಉಣ್ತಿದ್ವು ಅಲ್ಲಿ ಆಕಳ ಹಿಂಡ್ಕೊಳ್ದು ಅವ್ರ ಮೇಯ್ಸುದು ಅವ
ತಿನ್ನೋದು ಅವ ಹಿಂಗ ಕಂಡಬಿಟ್ಟಿ ಆಳುಗಳು ಸುಗ್ಗಿಯಾಗ ಎಲ್ಲ ರಾಶಿ ಮಾಡಿ 100 ಚೀಲ ಜೋಳ ಒಂದು ಮುಂದಿ ಮೇಲೆ ತಂದು ಹೇರ್ತದ್ರ ಅವ್ರು ಅಷ್ಟು ತಾಕತ್ ಮಂದಿ. ಈಗ ಯಾರ ಪಟ್ಟಿ ಹಸಿರು ಪಟ್ಟಿ ಚೀಲ ಅಂದ್ರೆ ಯಾರು ಸುಮ್ಮನೆ ಹೋಗಲ್ಲ. ಬೇಡ ಮಾಡ ನಮ್ಗೆ ಹೋಗಲ್ಲ, ನಡಿ ಆ ಕಡೆ 50 ಕಿಲೋ ಹೋಗಿ 25 ಕಿಲೋ ಬಂದೈತಿ. 50 ಕಿಲೋಕ್ಕೆ ಒದ್ದಾಡ್ತಾರ ಈಗ. ಚೀಲ ಉಳ್ದೈತಿ ಅಂದ್ರೆ ಯಾರು ಯಾವ ಮಂದಿ ಬೇಪನ್ ಓಡಿ ಬರ್ತಿದ್ವಿ ನಾವು. ಓಡಿ ಯಾವ ಚೀಲ ಉಳ್ದೈತಿ ನಡಿ ಹೋಗು ಬಸ 8 ಮಂದಿ ಮೇಲೆ ಚೀಲ ಇಟ್ಕೊಂಡು ಅವ್ರ ಮನ್ಯಾಗ ಹೋಗಿ ಹೊರಗೆ ಇಟ್ಟು ಹೇಳಲ್ಲ. ಹೆಂಗ ತಾಕತ್ತಿನ ಕಾಲ ಹೋಗೈತಿ, ಏನಿಲ್ಲ. ಹಗರ 25 ಕಿಲೋ ಎಲ್ಲ ಬೌಲದೇ ಹೇಳಿಬಿಟ್ಟಿದ್ದ. ಹಗರ ಕಾಲು ಜಗಕ್ಕ ಬತ್ತಣ್ಣ, ಹಳ್ಳಿ ಕೆರಿವಾಯಿ ಬತ್ತಿ ಕೊಳ್ಳಿ ಊರಿ ಜಗಕ್ಕತ್ತಿ, ಇನ್ನು ಕೇಳರಿ ಲೋಕದ ಆಟ ಅಣ್ಣ, ಈ ಕಾಳ ಜನಕ ಹಳೆ ಮುಂದೆ ಒದಿಗಿ ಬತ್ತ. ಹಿಂಗ ಮುತ್ಯ ಸಾರಿದ ಕಾಲಿದ ನೋಡಿ ಎಲ್ಲ ಹಾರ. ಇನ್ನೊಂದು ಬೊಬ್ಲಾದಿ ಮ್ಯಾಗ ಹಂತಿ ಪದ ಐತ್ರಲ್ಲ ಅದ ಅಲ್ಲೇ ಇನ್ನೊಂದ್ ಐತಿ ಅಂದ್ಲೇನ್ರಿ. ಇದರಿ ಬಬಲದಿ ಮುಂದೆ ಇದ್ರ ನಿತ್ತವ್ನ್ಯಾರೋ ಮದರಿ ರುಂಗಲದ ಸದಾಶಿವ, ಮದರಿ ರುಂಗಲದ ಸದಾಶಿವ ಹಾದಲ್ಲಿ ಬಿಚ್ಚಿ ಬಿದ್ದ ಬಿಳಿ ಮುತ್ತ. ಬಿದರಿ ಬಬಲದಿ ಮುಂದೆ ಎದುರ ನಿತ್ತವ್ನ್ಯಾರೋ ಮದರಿ ರುಂಗಲದ ಸದಾಶಿವ, ಮದರಿ ರುಂಗಲದ ಸದಾಶಿವ ಹಾದಲ್ಲಿ ಬಿಚ್ಚಿ ಬಿದ್ದ ಬಿಳಿ ಮುತ್ತ. ಹಂಡ ಬಂಡದ ಕುದುರೆ ಗೊಂಡಲಾಗ ದಂಡ ಕಟಿಗೆರೋ, ಅಂಡ ಬಂಡದ ಕುದುರೆ ಗೊಂಡಲಾಗ ದಂಡ ನಿಲ್ದಾವ ಕಟಿಗೆರು, ದಂಡ ನಿಲ್ದಾವ ಕಟಿಗೇರಿ ಸಾಯಿಬಗ ಗುಂಡ ಬಡದಾವ ಎದಿಯಾಗೋ, ದಂಡ ನಿಲ್ದಾವ ಕಟಿಗೇರಿ ಸಾಯಬಗ ಗುಂಡ ಬಡದಾವ ಎದಿಯಾಗೋ. ಇದೇನ್ರಿ ಇದು ಕತಿ ಗೊತ್ತಾಗಿಲ್ಲ ಬಬ್ಲಾದಿದು? ಬಬ್ಲಾದಿದ್ರ ಸದಾಶಿವಮ್ಮನ ಮೇಲೆ ಪ್ರೀತಿಲಿ ಹಾಡ್ಯಾರ. ಹಾಡ್ಯಾರ ಹಿಂಗ ಅವ್ರ ಪವಾಡ ಮಾಡಿದ್ದೆಲ್ಲ ಹಿಂಗ ಪ್ರೀತಿಲಿ ಹಾಡ್ಯಾರ. ಅದ್ರ ಕಟಗಿರಿ ಒಳಗ ಯಾವ್ದೋ ಸೈನಿಕರು ಬಂದ ಅಂಡ ಬಂಡ ಕುದ್ರಿ ಗೊಂಡಲಾಗ ದಂಡ ಹೇಳಿದಾವ್ ಕಟಿಗೇರಿ. ಅವ್ರ ಯಾರು ದಂಡ ಬಂದದ ಕಟಿಗೇರಿ ಹೇಳಬೇಕು. ಇದ್ರ ಗುಂಡ್ ಜಗಳಾಡಕ್ ಹೋಗ್ಯಾನ, ಸಾಹೇಬ್ ಗುಂಡ ಹೊಡೆದ ದನಕಲ ಇದೊಂದು ಪದ ಹಿಂಗ್ ಮಾಡ್ಯಾರ. ಅಂದ್ರ ಅಲ್ಲಿ ಏನೋ ನಡೀತಿದ್ದು ಆಗಿನ ಕಾಲದಾಗ ಹಾಡುಗಳನ್ನ ಹಂತಿ ಪದ ನಡೀತಿದ್ರು. ಇದ್ರ ಬದ್ರ ಆತಾರಲ್ಲ ಹೆಂಗ ಹಾಡೋದು? ಇದ್ರ ಬದ್ರ ನೀವೊಂದ್ ಹಾಡೋಣ ನಾವೊಂದ್ ಹಾಡೋದು. ಈಗ ನಿನಗ ಅದೇನು ಬರಂಗಿಲ್ಲ, ಗೊತ್ತಿಲ್ಲ, ನೀ ಬರೀ ಕೇಳ್ಕೊತಿದ್ದೆ ಅಂತ ಅನ್ಕೋತ ನೀಕೊಂಡ್ರ ನನ್ಗೆ ಏಟ್ ಗೊತ್ತೈತೆ ಅಟ್ ನಾ ಹೇಳ. ಇದ್ರ ಬದ್ರ ಅಲ್ಲಿ ನೀ ಕೇಳ ಹೇಳ ಮಾಡಿ ಹಿಂಗ ಒಂದು ಲೆಕ್ಕ ಇರ್ತಾವ. ಇದ್ರ ಬದ್ರ ಹಾಡವ್ರ ಇದ್ರಂದ್ರ ಲಯನ ಬೇರೆ. ಅವಂದ್ ಹೇಳ ನಾವೊಂದ್ ಹೇಳ್ತಿದ್ವಿ, ನೀವೊಂದ್ ಹೇಳಿ ನನಗೊಂದ್ ನೆಪ ಬೇರೆ. ಇವ ನೀವ ನಿನಕ ಸಹಜ ನೆಪ ಅಟ್ಕ ನೀ ನೆಪ್ ಮಾಡ್ಲತ್ತಿ ಅವ್ ಬರ್ತಾವ ಮರುವಕ್ಕಲ್ಲ. 60-80 ವರ್ಷ ವಯಸ್ಸೈತಿ ನನ್ಗ. ಏನಪ್ಪಾ ಅಂದ್ರ ಈಗ ಯಾಕೆ ಮರುವಾಗಿ ಅಂದ್ರ ಈ ಹಂತಿ ಕಟ್ಟುವುದು ಮತ್ತ ರೂಲ್ಗಳು ಅಂತೇಳಿ ಬಂದು ಬೇರೆ ರೂಲ್ಗಳು ಹಿಂದಗಡೆ ಇವ್ರ ಕಾಲ ಆದ ನಂತರ ಆ ಟೈಮ್ದಾಗ ಬಂದು ಅದು ಅವನು ನಾವ್ ನೋಡಿಲ್ಲ. ಅವ್ರು ಎರಡೂ ತರ ನೋಡ್ಯಾರ. ಈ ಕಡೆ ಹಂತಿನ ತುಳಸಿ ರಾಶಿ ಮಾಡಿದ್ದು ನೋಡಿನ, ಅದನ್ನು ಮಾಡಿನ. ಹಿಂದಿನ ರೂಲ್ಗಳು ಆಡೋದು ಚೀನ ಅದು 50 ತೆಗದ ರೂಲ್ಗಲ್ಲ ಆಡಿಸಿದ್ದು ರೂಲ್ಗಲ್ಲ. ನಾನೇ ಸ್ವಂತ ನಮ್ದ ಐತಿ ಕಲ್ಲ ರೂಳಂಗಿಲ್ಲ, ಕಲ್ ಐತಿ ಇಲ್ಲ ನೋಡಿದ. ಈ ತರದಾಗ ಬಿದ್ದೈತಿ ನಚ್ಕಡೆ ದಾಣಿ ಗುಡಿಯಾಗ. ಇಲ್ಲ ಊರಾಗ ಒಂದ್ 4-5 ಕಲ್ ಸಿಗ್ತಾವ. ರಗಡ ಯಾರು ನೋಡೋರು ಇಲ್ಲ, ನೋಡೋರು ಇದು ಏನಿದು ಗೊತ್ತೇ ಇಲ್ಲ. ಅದ್ರ ಬ್ಯಾಗ್ ಇದನ್ನು ಇಲ್ಲ, ಗೊತ್ತಿಲ್ಲ. ಅದ್ರ ಕೆಲಸ ಏನೈತಿ ಹೆಂಗ ಅದಕ್ಕೆ ಗೊತ್ತಿಲ್ಲ. ಬಿದ್ದು ಬಿಟ್ಟಾವ ಇದು ಎದ್ರದು ಏನು ಗೊತ್ತು ಏನಿದು ಕಲ್ ಬಿದ ಹಿಂಗಾಗ್ತದ. ಕಲ್ ಬಿದ್ದ ಕಲ್ ನಡಿ ಅದೇನ್ ಮಾಡಿತಿ ಅದಕ್ಕೆ ಗೊತ್ತಿಲ್ಲ. ಹಂತಂದ್ರೆ ಏನು ಅದು ಗೊತ್ತಿಲ್ಲ. ಕಣ ಕಡಿದಿನ ಅದು ಗೊತ್ತಿಲ್ಲ. ಹೊಲದಾಗ ಅಗಸಿ ಬಿತ್ತದ ಏನು ಗೊತ್ತಿಲ್ಲ ಜನರಿಗೆ. ಅಗಸಿ ಹೆಂಗ್ ಬೆಳಿತಾರ ಗೊತ್ತಿಲ್ಲ. ಅಗಸಿ ಹೆಂಗ ಬೆಳಿತಾರು ನಮ್ಮಲ್ಲಿ ಒಮ್ಮೆ ನಮ್ಮ 3 ನಂಬರ್ ದೋಣ್ಯಾಗ ಮದ್ದಪ್ಪನ ಮಗ ಬಂದಿದ್ದ ಪುಣಾದಿಂದ. ಅಗಸಿ ಬಿತ್ತಿದ್ರ ಅವ್ರ ಮನೆ ಹೆಣ್ಮಕ್ಳು ಅವ್ರು ಬಂದು ಯಾವಾಗ
ಎಳ ಮಶ ಹೊಲಕ್ ಚರ್ಗ ತಗೊಂಡ ಚರ್ಗ ಕಾರ್ ಗಾಡಿಯಾಗ ಬಂದ್ರಪ್ಪ ಅವ್ರು ಇವ್ರ್ಯಾಕ ಬಂದ್ರಪ್ಪ ಹೆಂಗ ಯಾರು ನಾವು ನೋಡ್ತೇವ ಅಲ್ಲ ಮಾಲಕರ 3 ಲಂಬ್ರ ನಮ್ಗ ಊಟ ಕೊಟ್ಟಿದ್ರ ಮದ್ದಪ್ಪ ಬಂದ ಇದು ಏನ್ ಕಸ ಅದ್ರದ್ದು ಇದು ನಿಂಗಪ್ಪ ಕರೆಯಪ್ಪ ಹೋಗ್ತೆ ಈಗ ಇದು ಕಸ ಅದ್ರದ್ದು ಇದು ಅಗಸಿ ಕೈ ಹಿಡಿದು ಹುಡುಗರು ಈಗ ಮೂಡ್ತೈತಿ ಇದೇನು ಖುಷಿ ಅಂದ್ರೆ ಏನು ಎದಕ್ ಬರ್ತೈತಿ ಗೊತ್ತಿಲ್ಲ ಈಗ ಹಂಗೆ ತಿಂದ್ರೆ ಜನರಿಗೆ ಇದನ್ನ ಇದ್ರಾಗ ಕಾಳದವ್ರಿ ಅವು ತಗೊಂಡ ಗಾಣ ಆಡ್ಸೋದ್ರಿ ಎಣ್ಣೆ ಬರ್ತೈತಿ ಉಣ್ತ ಗಾಣ ಆದ್ರಿ ಇದ ಮುಳಾನೆ ಏನ್ ಬರ್ತೈತಿ ಇದೇನು ಇದು ಅಗಸಿ ಹಿಂಡ್ರಿ ಹಿಂಡಿ ಬರ್ತೈತಿ ಏನು ಇದನ್ನ ಈ ಹುಲ್ಲಂದ ಹೆಂಗ್ ಹಿಂಡಿ ಬರ್ತೈತಿ ಅದನ್ನ ಹೇಳೇ ಮಾಡಿ ಬಡದತ್ತಿ ನಾವು ಕಾಳು ಆದ್ರ ಈಗ ಕಾಳು ಬರ್ತಾವ್ರಿ ಅದ್ರ ಹಿಂದ್ ಜಜ್ಜುರಿ ಹಿಂದೆ ಹಿಂಗಾಕತಿ ನಾನ್ ಶೇಂಗಾಕಾಯಿ ಸೇರ್ಕೊಂಡಿದ್ದೀನಿ ಅವ್ರಿಗೆ ಈ ಹೊಲ್ದಾಗ 100 ಚೀಲ ಶೇಂಗಾ ಆಗಿತ್ತಿದ್ ಈ ಸಿದ್ದರಾಮಪ್ಪ ಮಾಡಿ ನಮ್ಗ ಈಗ ಕುಸಿಬಿ ಮುಳ್ಳು ಇರ್ತಾವ ಅಂದ್ರೆ ಸಾಪ್ರಾನ್ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ ನಲ್ಲಿ ಆದ್ರೆ ಕುಸಿಬಿ ಯಾವಾಗ ರಾಶಿ ಹಂಗ್ ಮಾಡ್ತಿದ್ರು ಹಿರಿಯರ್ ಕೇಳ್ರಿ ಹೇಳ್ತಾರ ಯಾಕಂದ್ರ ಕುಸಿಬಿ ಕೊಯ್ತಿದ್ದೀವ್ರಿ ಮುಳ್ಳು ಇರ್ತಿತ್ತು ಮಾಡಿ ಸಣ್ಣಾಗಿದ್ದ ಅಂದ್ರ ಹಿರಿಯರೆಲ್ಲ ನಮ್ ಕಲಿಸ್ಯಾರ ಅದಕ್ಕೊಂದು ಪದ್ಧತಿ ಅಂದ್ರೆ ಏನ್ರಿ ಸಿತ್ತಂಗಿ ಕುಡಿಗೆಲ್ ತಗೊಂಡ್ ಕೊಯ್ದ್ರಿ ಕೈಗೆ ಏನ್ರ ಚೀಲಗಿಲ್ ಹಾಕೊಂಡ ಮುಳುಸ್ತದ ಕೊಯ್ದನ್ ಕೋದ್ ಕಿಶಿಂದ ಪೆಂಟಿ ಒಟ್ಟಿ ಬರೋಬ್ಬರಿ ಒಂದ್ ಸ್ವಂತ ಮಟ್ಟ ಪೆಂಟಿ ಒತ್ತುದು ಅದನ್ನೆಲ್ಲ ಒಂದು ಹೊಲ ತುಂಬ ಒಂದು 100 200 ಪೆಂಟಿರು ಒಂದ್ ಹೊಲ ತುಸು ಹೊಲ 10-20 ಪೆಂಟಿರು ಅದನ್ನ ಓದ ಒಂದು ತಟ್ಟು ಹಾಸಿ ಬಿಡ್ತಾರೆ ಈಗಿನ ಮಂದಿ ಅವಾಗ ನಾವೇನ್ ಮಾಡ್ತಿದ್ದೀವು ಕಣದಾಗ ಓದ್ಕು ಹೆಟ್ಟೆ ಬಿಡೋರು ಕಣದಾಗ ಹೆಟ್ಟು ಬಡಿಗಿಲೆ ಬಡಿಯೋರು ಸಣ್ಣಗಿದನ ತಿರುವಾಡಿ ಬಡದ್ ಕಟಿಗಿ ರಾಗೋಲೆ ಚಿಮ್ಮವ್ರು ರಾಗೋಲ್ ಒಂದು ಗೊತ್ತಿಲ್ಲ ಇವ್ರಿಗೆ ಆ ರಾಗೋಲೆ ಕಟಿಗಿ ಹೊರಗೆ ಚಿಮ್ಮುದು ಎಲ್ಲ ಸ್ವಚ್ಛ ಸಣ್ಣ ಸೂಸ್ ಹಾಕತ್ತಾವ ಅದನ್ನ ಏನೈತಿ ಮೆಟ್ನಲ್ಲಿ ಮೇಲೆ ಹಚ್ಚಿ ತೂರ್ತಿದ್ದು ತೂರು 20 30 50 ಚೀಲ ಕುಸಿವಿ ಹಾಕೋ ಕುಸಿವಿ ಓದ್ಕಿಂದ ಎತ್ತ ಹಿಂಡಿ ತಂದ ಎತ್ತಿ ಹಾಕೋದು ಎಣ್ಣೆ ತಗೊಂಡ ನಾವು ತಿನ್ನೋದು ತುಪ್ಪ ತಿನ್ನಂಗ ಆಗ್ತಿತ್ತು ತಿಂದಂಗ ತುಪ್ಪನ ಆ ನಮೂನಿ ಇರ್ತಿತ್ತ ಆ ನಮೂನಿ ವಾಸ ಏನದು ಬಾರಿ ಅವಾಗ ಚಜ್ಜಿ ರೊಟ್ಟಿ ಮಾಡಿದ್ರ ಅಲ್ಲಿ ಮ್ಯಾಲ ಮಾಡ್ರ ಅಲ್ಲಿ ಆ ತೊಡ್ದ ಮಾಡಿ ಪಾಟ್ ವಾಸ ಅಲೋನು ಅವ್ರ ಮನ್ಯಾಗ ಚಜ್ಜಿ ರೊಟ್ಟಿ ಮಾಡ್ಯಾರ ಇಟ್ಟು ವಾಸ ಇರ್ತೈತಿ ಏನು ಕೂನಿಲ್ಲ ಈಗ ಆ ಮನ್ಯಾಗ ಬೆಣ್ಣೆ ಕಸ ಇಲ್ಲಿ ತುಪ್ಪ ನಾರ್ತಿತ್ತು ಏನು ಅವ್ರ ಮನ್ಯಾಗ ತುಪ್ಪ ಕಾಸಂಗ್ ಕಾಣ್ತಾರಲ್ಲ ತಿದ್ದಿ ನಾವು ಈಗ ಅದ್ ಏನ್ ನಾತಿಲ್ಲ ಪೀತಿಲ್ಲ ಮತ್ತೊಂದಿಲ್ಲ ಮಗನಿಲ್ಲ ಕೇಳಬೇಡ ಒಟ್ ದರಿದ್ರ ಕಾಲ್ ಬಂದ್ಬಿಡ್ತೈತಿ ಶಾಣ್ರ ಅವಾಗ ತಾಕತ್ತಿತ್ತು ಎಂತ ಹಿಂಗ ಕಾಲ ಪ್ರೀತಿ ಮಾತಪ್ಪ ಹಾಗಾರ ನಿಮ್ಗೊಂದು ಉದಾಹರಣೆ ಹೇಳ್ತಾನೆ ಅವರು ಪಲ್ಲಿಪ್ಪ ಹಾಕಿ ಸೋವಿನ ಲಿಂಗದೊಳಗ ಉದ್ವಂಸ ಅಂದ್ರ ಅವನೇನವು ಹರ್ದಲ್ಲ ಪಡೆದಲ್ಲ ಅದ್ರ ಉದ್ವಂಸಿ 100 ವರ್ಷ ಇದ್ರಲ್ಲಿ ಈ ಭೂಮಿ ಮ್ಯಾಲ ಅವ್ರಿಗೆ ಯಾರು ಅವ್ರಿಗೆ ವಾಲ್ಮೀಕಿಯಿಂದ ನಡೆದಿದ್ರಲ್ಲ ಅವ್ರಿಗೆ ಗುರು ಆಗೇ ಇದ್ದವ್ ಬೀರಪ್ಪನ ಗುರು ಸಾಕ್ಷಾತ್ ಗುರು ಅವ್ ಬೀರಪ್ಪ ಶಿವ ಬೀರಪ್ಪ ಯಾಕೆ ಬಂದಿದ್ದ ಭೂಮಿ ತಲೆ ಮೇಲೆ ದುಷ್ಟ ದೈತ್ರು ಬಾಳ ಕೆಟ್ಟ ಮಾಡ್ಲತ್ತಿದ್ರು ಸಂಹಾರ ಮಾಡೋ ಸಂಬಂಧ ಬೀರ ದೇವ್ರ ಅವತಾರ ವೀರಭದ್ರ ಹತ್ರಲ್ಲ ವೀರಭದ್ರನ ಬೀರಭದ್ರ ಈರಪ್ಪ ಶಿವನ ಉದ್ರದಿಂದ ಹುಟ್ಟಿದ ಶಿವನ ಅವಕರೆ ಕುರಿಗಣದಿಂದ ಹೊರಗೆ ಹೋಗಿದ್ದವ ఆయన ಮುಂದೆ ಅವಾಗ ಯಾರು ನೋಡ್ಕೊಂಡ್ರ ಅವ್ವ ಅಪ್ಪ ಅಂದ ಅಲ್ಲ 4 ಮಾಯಿ ನೀರ ಏಕಾಗಿ ಹರಿತಾವ ಮಕ್ಕಳ್ರಿ ಅಂದ್ರೆ ಏನ ಹಂಗ ಹರಿತಿದ್ದಪ್ಪ ಮಗನು ಓದ್ತಿದ್ವಿ ನಾವು ಇದು ಸಹಜ ಮಾತು ನಮ್ ಕಿವಿ ಕೇಳಿ ತಗೋದಲ್ಲ ಈಗ ಜೈನ್ರು ಯಾರು ಹಾರೂರ್ ಯಾರು ಕೈಗೋಳ್ ಯಾರು ಪದ್ಧತಿ ಅವ್ರದ್ದು ಹೆಂಗಿತ್ತ ಅವಾಗ ಜೈನ್ರ ಅಂದ್ರೆ ಏನಿದ್ರ ಅರ್ಥ ಮತ್ತಾರು ಮನೆಯಾಗ ನೀರ್ ಕುಡ್ತಿದ್ದಲ್ಲ ಹೌದಲ್ಲ ಹಾರೂರ್ ಅಂದ್ರೆ ಏನು ಮತ್ತಾರು ಮುಟ್ಟಿಸ್ಕೋದ ಎರಡನೇ ಹೋಗ ನೀರ್ ಕೊಡ್ತಿದ್ರು ಅವ್ರವ್ರ ಪದ್ಧತಿ ಕುರುಬರು ಅಂದ್ರೆ ಏನು ಎಲ್ಲರಿಗೂ ನಮಸ್ಕಾರ ನಿಮ್ ಹೊಲ್ದಾಗ ಬಂದಿವ್ರಿ ಬಂದಿಯ ಬೀರ ಹ್ಞೂರಿ ಆಯ್ತ್ರಿ ನಿಮ್ಮಲ್ಲಿ ಮೇಸ್ಕೊಂಡ್ ಹೋಗ್ತೀವಿ ಬೇಡ ನಿಮ್ಮಲ್ಲಿ ಕುರಿ ಮಣಗಿಸ್ತೀವ್ರಿ ಒಂದ್ ಹಿಂಗ್ ಮಾಡ್ಕೋತ ಬಂದು ಸಮಸ್ಯೆ ಕಾಲುಗಳು ಒಕ್ಕಲಿಗೆ ಅಂದ್ರೆ ಏನು ನಾ ಕೆತ್ತ ಅವ್ನ ಹೊಲದ ಬರ್ದಾನಿ ಕಣಿಕಿ ಹೊಟ್ಟ ಕಾಳ ನೀರ ಅವನ್ ಸಂದರ್ಭ ಮಾಡ್ತಿದ್ದ ಹಿಂಗ್ ಮಾಡ್ಕೋತ ಕಾಲ ಬಂದ್ ಕಾಲಿದೆ ಹೊಲಿಯಾರ ಅಂದ್ರೆ ಏನು ಅಪ್ಪ ನೀವು ನಿಮ್ ಹೊಲಕ್ ಬಂದೇವ್ರಿ ಅನ್ನೋದು ನಮಸ್ಕಾರ ಬಾಬಾ ಅನ್ನೋದು
ಸ್ವಲ್ಪ ಕೆಲಸ ಮಾಡಿ ನಮಗೊಂದ್ 4 ಮಾಸ ಜೋಳ ಕೊಡ್ರಿ ಅಪ್ಪ ಕೊಡ್ತಿದ್ರು ರೈತರು. ಅದನ್ನ ಉಪಜೀವನ ಮಾಡ್ಕೋತ ಆ ಹೊಲ್ದಾಗ ಒಂದ್ 4 ಮನೆ ಈ ಹೊಲ್ದಾಗ ಮಾಡ್ಕೊಂಡು ಉಪಜೀವನ ಆಗಿದ್ರ ಅವ್ರು 4 ಮನೆ ನೀರ್ ಏಕಾಗಿರ್ತ ಅವಾಗ ಸೂಕ್ಷ್ಮ ಬಾಳ ಇತ್ತು. ಮತ್ತೆ ಹಗರ್ ಮಾತಲ್ಲ ಕುಡ್ಕೊಂಡತ್ತಿ ಅವ್ರು ಇವ್ರು ಏನ ಭೇದ ಭಾವ ಇಲ್ಲ. ಊಟ ಮಾಡೋದ ಜಕ್ರಾಗ ಎಲ್ಲಾರ ಆಗಲು ಅಂತ ನೀರ್ ಕುಡ್ದಾತ ಒತ್ತಾಟಿ ನೀರ್ ಕುಡಿದು ಎಲ್ಲಾರು ಕೂಡ್ತಾ ಇವರು ಕಾಲ್ ಬಂದತ್ತೆ. ಈಗ ಹೆಂಗ್ ಬಂದತ್ತೆ ಅವ್ನ್ ಹೇಳಿದ್ದಾಗ ಹಿಂದ್ ಪರಮಾತ್ಮ ಮುಂದಿನ ಸುದ್ದಿ ಹೇಳ್ಬಿಟ್ಟ. ಕಾಲಜ್ಞಾನಿ ಮುಂದಾಗೋ ಭವಿಷ್ಯತ್ಗಳು ಎಲ್ಲ ಈಗ ಬರ್ಲಿಟ್ಟ. ಅದಕ್ಕೆ ಅವನಂತಲ್ಲಿ ಅವನಲ್ಲಿ ಅಂತ ಒಂದ್ ಶಕ್ತಿ ಐತಿ. ಹಿಂಗ್ ಹೇಳ್ಕೊತ ಬಂದ್ರ ಮತ್ ಭಜನಾ ಪದ ಅದು ಯಾವ್ದಾರೆ ನೀವು ಭಜನೂ ಮಾಡಿರಿದ್ರಿ? ಮಾಡಿವ್ರಿ. ಯಾವ ಮೇಳ್ನಾಗಿದ್ರಿ ನೀವು? ನಮ್ ಮೇಳನ ಅಂದ್ರಿ ಅವಾಗ ಸಾಧುರ ಮೇಳ. ಅವಧೂತ್ ಮೇಳ ಒಟ್ಟ ಅವಧೂತ್ ಒಂದ್ ಮಠನು ಕಟ್ಟಿದೀವ್ರಿ. ಅದು ಮಠ ಉಳ್ದೈತಿ. ಸಿಂಚೇರಿ ಮಠ ಆಗೈತಿ. ನಾವ್ ಕೊಂಡೂರು ರಾಮೇಶ್ವರಿ ಸಾಧುರು ಬಾಳ ನಾವು ನೋಡಿದೀವಿ ಸಣ್ಣಾಗಿದ್ದಾಗ. ನೋಡಿರ್ಬೇಕ್ರಿ ಎಲ್ಲ ಅವಧೂತ್ ಸ್ವಾಮಿ ಬರ್ತದ್ರಿ. ಅವ್ರವ್ರ ತಮ್ಮ ಪಾಡಿ ತಾವ್ ಇದ್ದ ಹೋಗ್ಬಿಡ್ತಾರೆ. ಶ್ರೀಗಿರಿ ಸೋಕ್ಷೇತ್ರಕ್ಕೆಂದು ಹೋಗಿ ಯಾತ್ರವ ಮಾಡಿ ಬಂದೆ. ಶ್ರೀಗಿರಿ ಎಂಬುದು ಶರೀರದೋಳುಂಟೋ. ಶ್ರೀಗಿರಿ ಸೋಕ್ಷೇತ್ರಕ್ಕೆಂದು ಹೋಗಿ ಯಾತ್ರವ ಮಾಡಿ ಬಂದೆ. ಶ್ರೀಗಿರಿಯ ಶರೀರದೋಳುಂಟೋ. 6 ಬೆಟ್ಟದ ದಾಟಿ ನಡೆದು 3 ಕೊಳ್ಳದ ಮೂಲ ತಿಳಿ ಏರಿ ನೋಡ ಕೈಲಾಸ ದ್ವಾರವನು. ಹರಂ ಶ್ರೀ ಗುರು ಸಿದ್ಧ ಯೋಗಿ ಜನರ ಮರಮ ಬ್ಯಾರುಂಟು. ಮಲ್ಲೈನ ಮ್ಯಾಗ ಮಲ್ಲೈನ ಮೇಲೆ ಮಲ್ಲೈನ ಮೇಲೆ ಹಿಂಗ್ ಭಜನೆ ಮಾಡ್ತಿದ್ವಿ. 8 ವರ್ಷ ಮಾಡಿರಿ ಭಜನೂ ಬೇಯಿಸಿ ನಾವ್ ಒಂದ್ 8 ವರ್ಷ ಭಜನದಾಗೂ ಅಡ್ಡಾಡಿವ್ರಿ. 8-10 ವರ್ಷ ಡೊಳ್ಳಿನ ಮೇಳದಾಗೂ ಡೊಳ್ಳಿನ ಮೇಳ್ನಾಗ 18 ವರ್ಷ ಮಾಡಿವಿ. 18 ವರ್ಷ ಇವನು ಸುಧರೇಶಿನ ಅವ್ರ ಜೋಡಿ ಇದ್ರಿ ನೀವು? ಅವ್ರು ಮುಂದು ಹಾಡೋರು ನಮ್ಮವ್ರ, ಹಿಂದೂ ಹಾಡೋರು ನಮ್ಮವ್ರ, ಅಂದ್ರೆ ಹಿನ್ನೆಲೆ ಹಾಡೋರು ಮತ್ತೆ ಮುಂದ ಹಾಡೋರು. ಅವ್ನು ಓಡಿ ಹಾಡೋರು ನಮ್ಮವ್ರ. ನಮ್ಮ ಸಣ್ಣವನು ಹಾಡಿದ ಅವನು ತಿರ್ಕೊಂಡ. ಈಗ ನಡುವಿನ ಹಾಡಿದ ತಿಂಗಳ ಊರ್ ಬಡ್ಡೆಗಳ ಪಾಠ ಅಲ್ಲಿ ಬರ್ತಾವ. ಶಿವ ಕ್ಯೂಡಾಗ್ಯ ನೋಡಿ ನೋಡಿ ಅವನು ಆಯ್ತು. ಇವ ಬಾಡ್ಯಾನ ಇವ್ ಶಿವಪ್ಪ ಇಲ್ಲಿ ಮ್ಯಾಲ ಇದ್ದ ಕ್ಯಾನ್ಸರ್ ಆಗಿ ಸತ್ತ ಶಿವಪ್ಪ. ಅವನು ಒಂದ್ ಹುಳಿನ ಹಾಡ್ತದ ಮೊದಲು. ಒಟ್ಟ ಈಗ ಡೊಳ್ಳಿನ ಪದಕ್ ಮೂಲ ನೀವು ನಮ್ಮ ಕೊಳ್ಳಿಯರ್ ಬಡ್ಡಿನ ಅಲ್ಲಿಂದ ಚಲೋ ಆಗಿದ್ದು. ಸುರೇಶ್ ಕಾಕಾರು ಅವರು ಎಲ್ಲ ಹಿಂದಿಂದ ಅನ್ಕೊಂಡ್ ಇರಪ್ಪಗಳು ಮಾಡುವ ಡೋಲ್ ಬಾಡ್ಸದ್ ದಿಂಬ ಅವನು ಬಾದಾಗಿ ಅಡ್ಡಾಡ. ಹಿಂಗ ಕೋತ ಜಗ ಎಲ್ಲ ಬೆಳದತ್ತ ಅವನಿಗೆ. ನಿಜೂನಿಯವ್ರಪ್ಪ ಹಾಡೋರು ಬಾಳ ಭಾರಿ ಹಾಡಪ್ಪ ಕುಡ್ಕಣಿ. ಅಂದ್ರೆ ಧ್ವನಿ ಚಲೋ. ಧ್ವನಿ ಚಲೋ, ಸ್ವರ ಶುದ್ಧ, ಮಾತಾಡೋ ಶುದ್ಧ. ಈಗ ನಾವ್ ಮಾತಾಡೋದು ನಮ್ಮ ಉಪರಕ ಬರುದಿಲ್ಲಂಗ. ಅವ್ರ ವಯಸ್ಸು ಇತ್ತು ಮತ್ತ ಜ್ಞಾನಿಗಳಿದ್ರು. ಜ್ಞಾನ ಕಲ್ತಾಂಗ ಅಕ್ಷರ ನಾವ್ ಏನೂ ಇಲ್ದಲ್ಲ. ಸಣ್ಣವ್ ನಾವ್ ನಮಕಿ ಸಣ್ಣವ ಲೆಕ್ಕದ ವಯಸ್ಸಿನಲ್ಲಿ ಸಣ್ಣವ್. ಅಂಡಾಬಿಟ್ಟು ಜ್ಞಾನ ಉದಯ ಆತಾವ. ಹುಳ ಹಾಡಿ ಹೇಳವನು ಹೇಳವ್. ನಾವು ತರ ಅವ್ರ ಹಾಡುಗಳು ಎಲ್ಲಿ ಸತ ಇಂದ ಕೇಳಿ ಹಾಡ ನಾನ್ ಬಂದ್ ಹೇಳ್ತಿದ್ವಿ. ಬಿಟ್ಟು ಹಾಡಿದ್ ನಾವು ಏನು ಹೌದು. ಯಾಕಂದ್ರ ಮುಳಿಗೆ ಹೊಲ ಐತಲ್ಲ. ಅಲ್ಲಿ ಹಾಡ ಕೇಳೋರು ಬಿಜ್ಜಿರಿಗೆ ದೇವ್ರ ನಮ್ಮ ಮನಿ ದೇವ್ರ ಎಣ್ಣೆ ಹಾಕ್ಲಕ್ ಅಮಾಸಿ ಹೋಗವ್ರ. ನಾವು ನಡ್ಕೋತ ಹೋಗ್ತಿದ್ರಲ್ಲ. ನಡ್ಕೋತ ಹೋಗಿ ಹರ್ಯಾಗ ಹೋಗಿ ಮಧ್ಯಾಹ್ನ ಕಾಳಿ ಬಂದಿವಿ. ಮತ್ ನೋಡ್ರಿ ಬಾಳ ಆತ್ರಿ. ಈ ಗಾಡಿ ಮ್ಯಾಗ ಹೋಗಿ ಬರೋದಾಗ್ವಲ್ದ. ಇಲ್ಲಿ ಹರ್ಯಾಗ ಬುತ್ತಿ ಬಾಂಗ್ ಬುತ್ತಿ ಕಟ್ಟೋದು ಓಡ್ಕೊತ ಹೋಗುದ. ಇಟ್ಟು ಮಧ್ಯಾಹ್ನ ಒಂದಾಗೈತಲ್ಲ. ಈಗ ಈಟೋದಿಗೆ ಬಾನ ಕೊಟ್ಟು ಊಟ ಗಿಟ ಮಾಡಿ ಒಂದಿಷ್ಟು ಕೂತು ಉಳ್ಳಾಡಿ ಮತ್ ಹೊತ್ತು ಮಾಡೋದಿಗೆ ಮನೆಗೆ ಬರ್ತಿದ್ವಿ. ಬಿಜ್ಜರಿಗೆ ನೋಡಿ ಅಲ್ಲಿ ನಿಡೋಣಿಯಿಂದ ಬಿಜ್ಜರಿಗೆ ಅಂದ್ರ ಸುಮಾರು 20-22 ಕಿಲೋಮೀಟರ್. ಹೋಗಾಗ 6 ಬರಾಗ 6 ಹಿಂದಿನ ಮಾಪುಲೆ 12ರಲ್ಲಿ ಹಾಕೊಂಡು ಸಹಜ ಬರ್ತಿದ್ವಿ. ನಾನು ನಾಗಪ್ಪನ ಅವನು ಬುತ್ತಿತ್ತು ಬಾನ ತೊಂದು ಓಡಿ ಹೋಗಿ ಬಂದ. ನಾನು ಹೋಗಿ ಬನ್ನಿ. ಹಿಂಗ ಅವಾಗ ತಾಕತ್ತಿನ ಮನುಷ್ಯರಿದ್ದೀವಿ. ಈಗ ಏನೂ ಇಲ್ರಿ. ಹಿಂಗ ವಯಸ್ಸಿನಾಗ ಅವಾಗ ಹಿಂದಿನ ಅನ್ನ ಚಲೋ ಆಗುತ್ತೆ. ಮತ್ತೇನಿಲ್ಲ. ಮನ್ಯಾಗ ಆಕಳ ಹಿಡಿದೀವಿ ಅಂದ್ರ ಮತ್ತವ್ರಿಗೆ ಗೊತ್ತಿಲ್ಲ. ನಾವು ಕಾಲದಾಗ ಈ ಗುಂಡನೆ ಹೋಗಿದೀವ್ರಿ. ಚೈಕ್ ಪಡ್ ಚೀಲ ಇರ್ತೀವ್ರಿ. ನಾನು ಸ್ವತಃ ಕೈ ಬಟ್ಟು ಹೊಡ್ಕೊಂಡಿನ್ ನೋಡಿಲಿ. ಗುಂಡ ಹನುಮಂತವ್ರ ಗುಡಿಯಾನ ಗುಂಡ ಒಂದ್ ಚೀಲ 20 ಕಿಲೋ ವಜ್ಜೈತಿ. ಅದನ್ನ ಮ್ಯಾಲ ಹಿಡಿದನ. ಮ್ಯಾಲ ಹಿಡಿದಾಗ ದಿನ ಹಿಡಿತೀನಿ. ಅಕಸ್ಮಾತ್ ಆಗಿ ಅಂತ ಕಾಲು ಎದ್ದು ದುರಂತದಾಗಲ್ಲಿ ಹೋಗಿ ನೋಡಿನ್ಲ. ದುರಂತದಾಗ ಹೋಗಿನ
ಅವತ್ತು 14 ವಯಸ್ಸಿತ್ತು ನನಗೆ. ಆ ಕ್ವಾಲಿಸದ ಯಾರ್ದ ಅಲ್ಲಿ ನಂದ್ಯಾಪನ ಒಡ್ಡೈತ್ ಗೊತ್ತ ಅರ್ಜುನ ಅವ್ರದ್ದು ಅದು ಕ್ವಾಲಿ, ಅವ್ರ ಕ್ವಾಲಿ ಅವ್ನ ಕೈಯಾಗ ಬಂದ. ಈ ಕ್ವಾಲಿ ತಗೊಂಡ್ ಹಳದ ದಾಂಡಿ ಹೋಗಿ ನಿನ್ ಕ್ವಾಲಿ ತೋರ್ಪ ದಾರುಕುಳ ನಾಗಪ್ಪ ಅವರು ಯಾಕಂದ್ರ ಬ್ರಿಟಿಷರು ಸ್ವಲ್ಪ ತ್ರಾಸ ಮಾಡಿದ್ರು ಅವ್ರಿಗೆ, ಹಾಕಿದ್ರು. ಅಲ್ಲಿ ಏನೋ ಬುಲೆಟ್ ಎತ್ತಿ ಹಿಡಿದ್ರ, ಎತ್ತಿರ 5 ಚೀಲ ಹೊತ್ತು ಬಂದಿತ್ತಾನ ಅಲ್ಲಿ ಜೈಲ್ನಾಗ. 5 ಚೀಲ ಹೊತ್ತು ನೋಡಿ ಜೈಲ ಬಿಡುಗಡೆ ಆತ. ಓಹೋ ಹಿಂಗ್ ಒಂದ್ ಅವ್ರ ತಕ್ಕತ್ತಿತ್ತು. ಅದ ನಾಟಕ ಮಾಡಿದ್ರತ್ತ ಅಲ್ಲಿ ಮಾಡ್ಯಾರ, ರಕ್ತ ರಾತ್ರಿ ಏನೋ ಮಾಡಿದ್ರ ಮಾಡ್ಯಾರತ್ರಿ. ಮಾಡೋ ನಾಟಕ ಬಿಟ್ರ. ಯಾಕ್ರಿ ಈ ಮಾದೇವಪ್ಪ ಹಲಿಗೆ ಬಡಿತಿದ್ರಲ್ಲ ಪತ್ತಾರ ನೋಡಿದ್ದೇನೆ. ಅವ್ನ್ ಬರೀ ಹಲಿಗೆ ಬಡ್ಯಾನ, ಅವನು ಜೈಲ್ದಾಗ ಹೊರಗೆ ಹೋಗಿ ಜ್ಞಾನ ಇದಾನಪ್ಪ ಬಿಡು. ಬರೀ ಇವ್ರ ಕಲಾ ನೋಡಿ ಬೆಳಗಾವ್ದಾಗ ಬೆಂಗಳೂರಾಗ ಹೊರಗೆ ಹಾಕ್ಯಾರ. ಹೋಗಪ್ಪ ಊರಿಗೆ ಕಲೆಗಾಟ ಬೆಲೆ ಐತಿ. ಕಲಿ ಕಾನವನೇನಿದ್ರಿ ಅವ್ರು ಹಗರ್ ಮಾತಲ್ರಿ. ಅಷ್ಟು ಶಾಣ್ಯಾರಿ ಸುಳ್ಳು ಮಕ್ಳಾಗ. ಈಗ ಯಾರಿಗ ಅವ್ನು ಕಡಕ್ ಬಾಯಲೆಲ್ಲ ಕೊಡ್ರು. ಹಲಿಗಿನ ಕಟ 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 ಮಾಡೋ ಮಾತಾಡಿ ತೋರ್ಸದ. ಅಷ್ಟು ಶಾಣೆ ಮಂದ್ರಿ ಅದ. ಈಗಿನ ಮಂದ್ಯಾಗ ಏನೈತಿ ಮತ್ತೆ ಯಾವ್ದು ಭಕ್ತಿ ಗೀತೆ ನಿಮಗೆ? ಭಕ್ತಿ ಗೀತೆ ನಮಗೆ ಇವಾಗ ಗೀತ್ರಿ ಗೀತೆ ಇಲ್ಲ. ಹಾಡು ಏನಿದ್ದು ಅವತನ ಹಾಡಿದ್ದು ಹಾಡಿದ್ದು ನನಗೆ ಮರುವಾಗ್ಲತ್ತವು. ಹಾಡ್ಬಾರ್ದು. ಇಲ್ಲಿವರೆಗೆ ನೀವು ನೋಡಿದ್ರಿ, ಇನ್ನೂ ಬಹಳಷ್ಟು ಹಾಡುಗಳಿವೆ ಪದ. ಯಾಕಂದ್ರ ಈಗ ನಾವು ಒಬ್ಬರದೇ ಅಷ್ಟೇ ಮಾಡಿದ್ವಿ, ಯಾಕಂದ್ರೆ ಆ ಸೊಬಗು ಇಲ್ಲ ಈಗ. ಇಲ್ಲ ಅದ ಯಾಕಂದ್ರೆ ಕಣ ಮಾಡೋ ಹೊತ್ನ್ಯಾಗ ಹಾಡೋದು ಬೇರೆ, ಈಗ ಕುಲ ಒಂದ್ ಇದ್ರಲ್ಲಿ ಕೇಳೋದು ವಿಚಾರ. ಹಿಂದ್ ರೈತರು ಹೆಂಗಿದ್ರು ಹಾಡ್ತಿದ್ರು, ಹೆಂಗ ರೈತರು ಸಣ ಹೆಂಗ್ ಮಾಡ್ತಿದ್ರು, ರಾಶಿ ಹೆಂಗ್ ಮಾಡ್ತಿದ್ರು, ಅವ್ ಉಣ್ತಿದ್ರು ಹೆಂಗ. ಇದನ್ನ ಅನುಭವ ನಮ್ಗ ಆದಿದ್ದು ಕೇಳ್ತಾನ, ನಾವ್ ಹೇಳ್ತೀವಿ. ಹೆಂಗ್ ಬೆಳ್ತಾನ ಪಾಸ್ ಮಾಡ್ತಿದ್ ಟೈಮ ಅನ್ನೋಣ. ಹಿಂಗ ಹಾಡ್ತಿದ್ವಿ. ಏನಪ್ಪ ಹಾಗೆ ಹಾಡ್ಕೋತ ಚಂದ ಬೆಳ್ತಾನ ರಾಶಿ ಮಾಡ್ತಿದ್ವಿ. ಚಂತ್ಯಾನ ತೂರ್ತಿದ್ವಿ. ಮೆಟ್ನಾಲಿಗಿ ಬುಟ್ಟಿ ಎಲ್ಲ ಸಡ್ಡ ಹಿಂಗ ಸಾಮಾನುಗಳಿದ್ವು. ಅವಾಗ ಅವತ್ತನ್ನೆಲ್ಲ ತಗೊಂಡ ತುಂಬಿ ಅಂತ ರಾಶಿ ಮಾಡಿ 120 ರಾಶಿ ತುಂಬೋರು. ತುಂಬಿ ಅಂತ ಮನಿಗೆ ಒಂದು ಗಾಡಿ ಮೇಲೆ 5 ಒಂದು ಗಾಡಿಗೆ 5 ಹೇಳ್ಕೊಂಡು ತಂದು ಮನ್ಯಾಗ ನಿಟ್ಲ ಬಿಡ್ತಿದ್ವು. ಅಂಬಾರಿಗೆ ಹಾಕ್ತಿದ್ವು. ಆಯ್ತ್ರಿ, ಇಲ್ಲಿವರೆಗೆ ನಮ್ ಜೊತೆ ಇದ್ರಿ. ಅವ್ರಿಗೆ ಕೂಡ ನಮಸ್ಕಾರ.